ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಹಬ್ಬದ ಸಾಧನವು. ಕಷ್ಟದೊಳನ್ನವ ದುಡಿವನು ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು. ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದರು ಬೆಂಬುಟಗಳು. ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದರು ಬೆಂಬುಟಗಳು. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ. ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವಗಾಶಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ.
ಜಿಲ್ಲಾ ಉಸ್ತುವಾರಿ ಸಚಿವರೇ ಮತ್ತು ಎಲ್ಲ ಗಣ್ಯಮಾನ್ಯರೇ, ತಮ್ಮೆಲ್ಲರ ಅನುಮತಿಯೊಂದಿಗೆ ಇವತ್ತಿನ ಈ ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಸುದ್ದಿನ ಚಾಮರಾಜನಗರ ಜಿಲ್ಲೆಯಲ್ಲಿ ಬಿತ್ತನೆ ಅಭಿಯಾನಕ್ಕೆ ಚಾಲನೆ ಕೊಟ್ಟು ಮಾನ್ಯ ಕೃಷಿ ಸಚಿವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಮೊದಲನೇದಾಗಿ ನಾಡಗೀತೆಯೊಂದಿಗೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಚಂದದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನೀಯ ತನುಜಾತೆ. ಜನನಿಯ ಗೋಕುಲ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ಕಲ್ಲ ಷಡಕ್ಷರಿ ಪೊನ್ನ, ಸಂಪಲ ಕುಮಿಪತಿ ಚನ್ನ. ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮ ನಂದ ಕಬೀರರ ಭಾರತ ಜನನೀಯ ತನುಜಾತೆ. ತೈಲಪ ಹೊಯ್ಸಳರಾಡಿದ ನಾಡೆ, ಕಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನೀಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ಕೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಅದೇ ರೀತಿ ರೈತ ಗೀತೆಯನ್ನ ಮುಂದುವರಿಸಬೇಕು ಅಂತೇಳಿ ನರಸಿಂಹಮೂರ್ತಿ ಮತ್ತು ಸಂಗಡಿಗರನ್ನ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೆಲಿಗ ಪರಸಾಧನವು. ಕಷ್ಟದಳನ್ನವ ದುಡಿಬದ ತ್ಯಾಗಿ, ನಿಯಮದೊಳಗವಲಿ ಹೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದಳೆ ನೀಡೆಯುತ್ತಲಿರಲಿ, ತನ್ನಿ ಕಾರ್ಯವ ಬಿಡರೆಂದೋ. ರಾಜ್ಯಗಳುರಿಸಲಿ ರಾಜ್ಯಗಳಲ್ಲಿ ಹಾರಲಿ ಗತ್ತುಗಳು ಪುಟಗಳು. ರಾಜ್ಯ
ರಾಜ್ಯಗಳುಳಿಸಲಿ ರಾಜ್ಯಗಳುಳಿಯಲಿ ಹಾರಲಿ ಗದ್ದಿಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ಅರಿಯದ ನೇಗಿಲ ಯೋಗಿಯು ಲೋಕಕ್ಕೆ ಅನ್ನವಗಿಯುವುದು ಯಾರು ಅರಿಯದ ಲೇಖಿಗಳು ಲೋಕಕ್ಕೆ ಅನ್ನವಗಿಯುವರು ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿವನು ಗೌರವ ಸಾಧಿಸದೆ ನೇಗಿಲ ಕುಳದರ ಗರಗಿದೆ ಕರ್ಮ ನೇಗಿಲ ಕುಲದಳ ಗರಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 ಉಳುವ ಯೋಗಿಯ ನೋಡಲ್ಲಿ. ಧನ್ಯವಾದಗಳು. ಗಣ್ಯರಲ್ಲಿ ಅನುಮತಿ ಕೋರ್ತಾ ಇವತ್ತು ಬೆಳಗ್ಗೆ ನಮ್ಮ ಇಲಾಖೆಯ ಕೊಳ್ಳೇಗಾಲ ತಾಲೂಕಿನಲ್ಲಿ ಆತ್ಮ ಯೋಜನೆಯಡಿ ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ತಾಲೂಕು ಸಹಾಯಕ ವ್ಯವಸ್ಥಾಪಕರು BTM ಅಂತೇಳಿ ಕಳೆದ 14 ವರ್ಷದಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ರು. ಅನಾರೋಗ್ಯ ನಿಮಿತ್ತ ಅವರು ದೈವಾಧೀನರಾಗಿದ್ದಾರೆ. ಹಾಗಾಗಿ ತಮ್ಮೆಲ್ಲರ 1 ನಿಮಿಷದ ಸಮಯವನ್ನು ಕೋರ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಕೋರ್ಕೋಬೇಕು ಅಂತ ಕೇಳ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಗಿಡಕ್ಕೆ ನೀರೆರೆಯೋದ್ರ ಮುಖಾಂತರ, ಯಾಕಂದ್ರೆ ಎಲ್ಲ ಆತ್ಮೀಯ ಗಣ್ಯ ಮಹೇಶರೇ ಮತ್ತು ನನ್ನ ನೆಚ್ಚಿನ ರೈತ ಬಾಂಧವರೇ, ಈ ದಿನ ಈ ಒಂದು ಚಾಮರಾಜನಗರ ಜಿಲ್ಲೆಯ ಒಂದು ಬಿತ್ತನೆ ಅಭಿಯಾನ ಕಾರ್ಯಕ್ರಮ ಮತ್ತು ಫಲಾನುಭವಿಗಳಿಗೆ ಕೃಷಿ ಯಂತ್ರೋಪಕರಣಗಳ ಸವಲತ್ತು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ಅತಿಥಿ ಗಣ್ಯರನ್ನ ಸ್ವಾಗತಿಸಬೇಕು ಅಂತ ಹೇಳಿ ನಮ್ಮ ಉಪ ಕೃಷಿ ನಿರ್ದೇಶಕರಾದಂಥ ಶ್ರೀಮತಿ ಸುಷ್ಮಾ ಮೇಡಮ್ ಅವ್ರನ್ನ ಕೇಳ್ಕೊಳ್ತೀನಿ. ಇವತ್ತು ಈ ಜಮೀನಿನಲ್ಲಿ ಶ್ರೀಯುತ ದಯಾನಂದ್ ಅವರ ಫಾರ್ಮ್ ಏನಿದೆ, 25ಕ್ಕೂ ಹೆಚ್ಚು ಮಾವಿನ ಗಿಡಗಳು, 10 ಹಲಸು, ತೆಂಗು, ನಿಂಬೆ ಮತ್ತು ಎಷ್ಟೊಂದು ಎಕ್ಸಾಟಿಕ್ ಹಾರ್ಟಿಕಲ್ಚರ್ ಪ್ಲಾಂಟ್ಸು, ಮುಸ್ಕಿನ ಜೋಳದಿಂದ ಹಿಡಿದು ರಾಗಿಯಿಂದ ಹಿಡಿದು ನೆಲಗಡಲೆಯಿಂದ ಹಿಡಿದು ಸಾಕಷ್ಟು ಬೆಳೆಗಳನ್ನ 10-15 ಹಸುಗಳನ್ನ ಗಿರ್ತಳಿಯನ್ನು ಒಳಗೊಂಡಂತೆ ಮತ್ತು ಇದೇ ನೆಲದಲ್ಲಿ ಬೆಳೆದಂತಹ ಬೆಳೆಗಳಿಂದ ಎಣ್ಣೆ ತೆಗೆಯುವಂತಹ ಗಾಣದಿಂದ ಹಿಡಿದು ರೇಷ್ಮೆ ಮನೆವರೆಗೂ ಸಾಕಷ್ಟು ವೈವಿಧ್ಯತೆಯಿಂದ ಕೂಡಿದಂತಹ ಕೃಷಿ ತೋಟ ಇದು. ತಾವೆಲ್ಲರೂ ಒಮ್ಮೆ ಕಾರ್ಯಕ್ರಮ ಮುಗಿದ ನಂತರ ಇಲ್ಲಿ ವೀಕ್ಷಣೆ ಮಾಡಬಹುದು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀ ದಯಾನಂದ್ ಅವರಿಗೆ ಮಾನ್ಯ ಕೃಷಿ ಸಚಿವರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ಸುವರ್ಣ ನ್ಯೂಸ್ ವತಿಯಿಂದ ಅವರಿಗೆ ರೈತಶ್ರೀ ಪ್ರಶಸ್ತಿಯನ್ನ, ರಾಜ್ಯ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿದ್ದಾರೆ. ಅವರ ಈ ಜಮೀನಿಗೆ ಬಂದು ಅವರು ಏನು ಕೃಷಿ ಚಟುವಟಿಕೆಗಳನ್ನ ಕೈಗೊಂಡಿದ್ದಾರೆ ಅದನ್ನ ರಾಜ್ಯಾದ್ಯಂತ ಎಲ್ಲ ಜನರಿಗೆ ತೋರಿಸ್ಬೇಕು ಅಂತ ಹೇಳಿ ಇವತ್ತು ಮಾನ್ಯ ಕೃಷಿ ಸಚಿವರು ಇಲ್ಲಿಗೆ ಬಂದಿದ್ದಾರೆ. ಇದು ನಮ್ಮ ಸೌಭಾಗ್ಯವೇ ಸರಿ. ಇವತ್ತು ಚಾಮರಾಜನಗರ ಜಿಲ್ಲೆಯ ಚಿಂಚಳ್ಳಿ ಗ್ರಾಮದ ಈ ಜಮೀನಿಗೆ ಆಗಮಿಸುತ್ತಿರುವಂತಹ ಮಾನ್ಯ ಕೃಷಿ ಸಚಿವರಿಗೆ ಇಲಾಖೆ ಪರವಾಗಿ, ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ.
ಫೋಟೋ ತಗೊಳೋದು ಸೈಡ್ಗೆ ಫ್ರೇಮ್ ಇದೆಯಲ್ಲ ಮೇಡಮ್ ಈ ಕಡೆ ಒಂದು ಸ್ಟ್ಯಾಂಡ್ ಹಾಕೊಂಡು ನಿಂತ್ಕೊಳ್ಳಿ ಸುಮ್ಮನೆ ಸ್ವಲ್ಪ ಸೈಡಿಂದ ಸೈಡಿಗೆ ಬರ್ರಿ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಚಾಮರಾಜನಗರ ಜಿಲ್ಲೆಯ ನೆಚ್ಚಿನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪಶುಸಂಗೋಪನಾ ಸಚಿವರಾಗಿರುವಂತಹ ಶ್ರೀ ವೆಂಕಟೇಶ್ ಸರ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಇಲಾಖೆ ಪರವಾಗಿ ತಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರೇರೇಪಣೆಯನ್ನು ನೀಡಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಮಾರ್ಗದರ್ಶನ ನೀಡಿದಂತಹ ಈ ತಾಲೂಕಿನ ನಮ್ಮ ಅನೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ವಿಧಾನಸಭಾ ಸದಸ್ಯರಿಗೆ ಈ ಕಾರ್ಯಕ್ರಮದ ಪರವಾಗಿ ಮಂಜುನಾಥ್ ಸಾಹೇಬರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಅನೂರು ವಿಧಾನಸಭಾ ಕ್ಷೇತ್ರದ ಮಾಜಿ ವಿಧಾನಸಭಾ ಸದಸ್ಯರಾದಂತಹ ಶ್ರೀಯುತ ನರೇಂದ್ರ ಸರ್ ಅವರಿಗೂ ಸಹ ಆತ್ಮೀಯವಾಗಿ ಇಲಾಖಾ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಕಾಡಾ ಅಧ್ಯಕ್ಷರಾದಂತಹ ಶ್ರೀಯುತ ಮರಿಸ್ವಾಮಿ ಸರ್ ಅವರು ಸಹ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಇಲಾಖೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ಜಿಲ್ಲೆಯ ನೆಚ್ಚಿನ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ಶಿಲ್ಪಾ ನಾಗ್ ಮೇಡಮ್ ರವರಿಗೆ ಇಲಾಖೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಸಹ ಇಲಾಖೆ ಪರವಾಗಿ ತಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಶ್ರೀಮತಿ ಕವಿತಾ ಮೇಡಮ್ ರವರು ಜಿಲ್ಲಾ ವರಿಷ್ಠಾಧಿಕಾರಿಗಳು ಪೊಲೀಸ್ ಇಲಾಖೆ ಚಾಮರಾಜನಗರ ಅವರಿಗೂ ಸಹ ಇಲಾಖೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತ ಸೋಮಶೇಖರ್ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅವರಿಗೂ ಸಹ ಇಲಾಖೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಕೇಂದ್ರ ಕಚೇರಿಯಿಂದ ಬಂತಾಳ್ ಸಾಹೇಬ್ರಿಗೂ ಇಲಾಖೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ರಾಘವೇಂದ್ರ ನಾಯ್ಡುರವರು ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರು ಅನೂರು ತಾಲೂಕು ಅವರಿಗೂ ಸಹ ಇಲಾಖೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತವನ್ನು ಕೋರ್ತೇನೆ. ಯಾವುದು ಸ್ವಲ್ಪ ಬಿಸಿ ಇದೆ, ಒಂದು ಅರ್ಧ ಗಂಟೆ ಕಳಿಸ್ತೀನಿ, ಫಂಕ್ಷನ್ ಇದೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರಿಗೂ ಸಹ ಇಲಾಖೆ ಪರವಾಗಿ ವೇದಿಕೆ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ವೇದಿಕೆ ಮೇಲಿರುವಂತಹ ಎಲ್ಲ ಮಾನ್ಯರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ನಾನಾ ಭಾಗದಿಂದ ಆಗಮಿಸಿರುವಂತಹ ಎಲ್ಲ ರೈತ ಮಿತ್ರರಿಗೆ, ರೈತ ಮಹಿಳೆಯರಿಗೆ ಮತ್ತು ಎಲ್ಲ ಮುಖಂಡರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾದಂತಹ ಶ್ರೀಯುತ ದಯಾನಂದ್ರವರು ಇವತ್ತು ವೇದಿಕೆ ಮೇಲಿದ್ದಾರೆ. ನಮಗೆ ಇಲ್ಲಿ ಜಾಗ ಕೊಟ್ಟು ಸಾಕಷ್ಟು ಸಹಕಾರವನ್ನು ಕಳೆದ ಒಂದು ವಾರದಿಂದ ಕೊಟ್ಟಿದ್ದಾರೆ. ಅವರಿಗೂ ಸಹ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಮಾಧ್ಯಮ ಮಿತ್ರರು ಸಹ ಇವತ್ತು ಇಲ್ಲಿ ಬಂದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಪ್ರಚಾರವನ್ನು ನೀಡಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ
ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ಗಿಡಕ್ಕೆ ನೀರಿರುವುದರ ಮುಖಾಂತರ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತೇಳಿ ಮಾನ್ಯ ಸಚಿವರನ್ನ ಕೋರ್ಕೊಳ್ತೇನೆ. ಎಲ್ಲ ಹತ್ರ ಬನ್ನಿ. ಯಾರೇ ನುಗ್ಗಡೆ ಕಂಡ್ರೆ ಒಂದು ಟ್ರೈಪಾಡ್ ಹಾಕಿ ಗಿಡಕ್ಕೆ ನೀರಿರುವುದರ ಮೂಲಕ ಈ ಕಾರ್ಯಕ್ರಮ ಹಾಗೂ ಜನಾನುರಾಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಚಲುವರಾಯ ಸ್ವಾಮಿಯವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ. ಅವರು ಮಾತಾಡಿ. ಕ್ಷೇತ್ರದ ಅಧಿಪತಿ ಮಲೆಮಹದೇಶ್ವರಲ್ಲಿ ನಡೆಯುತ್ತಾ ಈಗ ತಾನೇ ವಿಸ್ತೃತವಾಗಿ ಚಾಲನೆ ಕೊಟ್ಟಂಥ ಏನು ನಾವು ರೈತರ ಈ ಒಂದು ಕಾರ್ಯಕ್ರಮ ಬಹುಶಃ ಬಿತ್ತನೆ ಮಾಡೋ ಮುಖೇನ ಮತ್ತು ಯಾವ ರೀತಿ ಇವತ್ತೇನು ತಂತ್ರಜ್ಞಾನ ಬಳಸಿ ಇವತ್ತು ಎಲ್ಲ ರೀತಿಯಾದ ಒಂದು ಸಿಂಪರಣೆ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನ ಇವತ್ತಿದೆ. ಅದಕ್ಕೆಲ್ಲನೂ ಸದ್ಬಳಕೆ ಮಾಡ್ಕೊಳ್ಳೋ ಮುಖಾಂತರ ಇವತ್ತು ಚಾಲನೆ ಕೊಟ್ಟಿದ್ದಾರೆ ಮಾನ್ಯ ಜನವತ್ತ ಸರ್ಕಾರದ ಅಗ್ರ ಸಚಿವರಾದಂಥ ಚಲುವರಾಜಣ್ಣವರೇ. ಇವತ್ತೇನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಮ್ಮ ಹೆಮ್ಮೆಯ ಸಚಿವರು ಅಂತಲೇ ಹೇಳಲಿಕ್ಕೆ ಸಾಧ್ಯ. ಇವತ್ತು ಅವರು ವೆಂಕಟೇಶಣ್ಣವರು ಇವತ್ತಿದ್ದಾರೆ. ಅದೇ ರೀತಿ ಇವತ್ತು ಗೌರವಾನ್ವಿತ ಮಾಜಿ ಶಾಸಕರಾದಂಥ ನರೇಂದ್ರನವರೇ, ಹಾಗೆ ಶಾಲಾ ಅಧ್ಯಕ್ಷರಾದಂಥ ವರ್ಷಮಣ್ಣವರೇ, ಜಿಲ್ಲಾಧಿಕಾರಿಗಳಂತ ಶಿಲ್ಪಾ ಮೇಡಮ್ ಅವರೇ, ಮತ್ತು ಎಸ್ ಪಿ ಅವರಾದಂಥ ಮೋನ ರಾವತ್ರವರೇ, ಎಸ್ ಪಿ ಅವರಾದಂಥ ಕವಿತಾ ಮೇಡಮ್ ಅವರೇ, ಹಾಗೆ ಏನು ಈ ಕೃಷಿ ಬಗ್ಗೆ ಭಾಳಷ್ಟು ಇವತ್ತು ನಾವು ಕೇಂದ್ರ ಬಿಂದು ಆಗಿ ಇವತ್ತು ಅವರ ಜಾಗದಲ್ಲಿದ್ದೀವಿ ದಯಾನಂದ್ ಅವರೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಎಲ್ಲ ಫಲಾನುಭವಿಗಳು ಮತ್ತು ರೈತ ಬಾಂಧವರು ಮತ್ತು ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಏನು ಮಾಧ್ಯಮದ ಸ್ನೇಹಿತರು ತಾವೆಲ್ಲ ಬಂದಿದ್ದು ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ವಂದಿಸ್ತೇನೆ. ಏನು ಇವತ್ತಿನ ಕಾರ್ಯಕ್ರಮ ವಿಶೇಷತೆ ಅಂದರೆ, ಬಹುಶಃ ಸಚಿವರು ಭಾಳಷ್ಟು ಸಕ್ರಿಯವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಓಡಾಟ ಮಾಡಿ ಇವತ್ತು ಏನು ರೈತರಿಗೆ ಉತ್ತೇಜನ ಕೊಡಲಿಕ್ಕೆ ಸಾಕಷ್ಟು ಅವರು ಶ್ರಮಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕು ಬಂದಿರತಕ್ಕಂಥದ್ದು ನಮಗೆ ಎಲ್ಲರಿಗೂ ಭಾಳ ಹೆಮ್ಮೆಯ ವಿಷಯ. ಅದು ದಯಾನಂದ್ ಅವರ ಒಂದು ಸಾಧನೆ ಇವತ್ತು ಇಲ್ಲಿವರೆಗೂ ಅವ್ರನ್ನ ಕರ್ತಂದಿದೆ. ಅದಕ್ಕೆ ನಾವೆಲ್ಲರಿಗೂ ಅವರಿಗೆ ಒಂದು ಚಪ್ಪಾಳೆ ಕೊಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಬಹುಶಃ ಅನೂರು ಅಂತಂದರೆ 100ಕ್ಕೆ 100 ರೈತಾಪಿ ವರ್ಗ, ರೈತರೇ ಇವತ್ತು ನಾವು ಕೃಷಿಯನ್ನೇ ಅವಲಂಬಿಸಿ ನಾವು ಜೀವನ ಸಾಗಿಸ್ತಾ ಇದ್ದೇವೆ. ಜೊತೆಗೆ ಇವತ್ತೇನಾದ್ರು ಒಂದು ನಾವು ಆದಾಯ ಗಳಿಸ್ತಿದ್ದೀವಿ ಅಂತಂದರೆ ಇನ್ನೊಂದು ಆದಾಯದ ವಸ್ತು ಏನಪ್ಪ ಅಂತಂದರೆ ಹೈನುಗಾರಿಕೆ. ಅದರಿಂದನೂ ನಾವು ಸಾಕಷ್ಟು ಇವತ್ತು ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರು ಇಲ್ಲೇ ಅವರ ಇವತ್ತು ಇಡೀ ಜಿಲ್ಲೆಯಲ್ಲಿ ನಾವು ಪ್ರಥಮ ಅಂಥೇಳಿ ಈಗ ನಾವು ಹೇಳಲಿಕ್ಕೆ ಹೆಮ್ಮೆ ಆಗ್ತಿದೆ. ಏಕೆಂದರೆ ಕಳೆದ 1 ವರ್ಷದಲ್ಲಿ ಸುಮಾರು 65,000 ಈಗ 90,000 ಲೀಟ್ರ್ ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಾವು ಜಿಲ್ಲೆಯಲ್ಲಿ ಪ್ರಥಮವಾಗಿ ನಾವಿಲ್ಲಿ ಹೊರಹೊಮ್ಮಿರೋದ್ರಿಂದ ಭಾಳ ಒಂದು ಸಂತೋಷ. ಅದಕ್ಕಿನ್ನೂ ಪ್ರೋತ್ಸಾಹ ಕೊಡಲಿಕ್ಕೆ ಸಾಕಷ್ಟು ಈಗ ಎಡಿಯವರು ಮತ್ತು ಎಲ್ಲ ಥರದ ಒಂದು ಕೃಷಿ ಸಹಕಾರ ಇಲಾಖೆನೂ ಭಾಳಷ್ಟು ಒತ್ತು ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ನಾವು ಸುಮಾರು ಒಂದು 50,000 ಎಕರೆ ಇವತ್ತು ಏನು ಮಳೆ ಆಶ್ರಿತವಾಗಿ ಮತ್ತು ಇತರೆ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಸುಮಾರು ಒಂದು 30ರಿಂದ 35,000 ಇವತ್ತು ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಇವತ್ತು ಇಡೀ ಒಂದು ತಾಲೂಕಿನಾದ್ಯಂತ ನಾವು ಅದರಲ್ಲೂ ಎಲ್ಲ ಥರದ ಒಂದು ಎಸ್ಪೆಷಲಿ ಜೋಳ, ಬಾಳೆ, ಅರಿಶಿನ ಮತ್ತು ಈರುಳ್ಳಿ ಇವೆಲ್ಲ ಪ್ರಮುಖ ಬೆಳೆಗಳು ನಮಗೆ. ಇವತ್ತು ಅದನ್ನು ಭಾಳಷ್ಟು ಇವತ್ತು ನಮ್ಮ ರೈತರು ಅದನ್ನು ಸದುಪಯೋಗ ಮಾಡ್ಕೊತಾ ಇದ್ದಾರೆ. ಈಗ ರೈತರಿಗೆ ಇಲ್ಲಿ ಮುಖ್ಯವಾಗಿ ಇನ್ನಷ್ಟು ನಾವು ಏನಾದ್ರು ಅನುಕೂಲ ಮಾಡೋದೇ ಆದರೆ ಅದು ನೀರು, ಕರೆಂಟು ಮತ್ತು ರಸ್ತೆ, ಈ 3 ಕೊಟ್ಬಿಟ್ರೆ ಅವರು ಚಿನ್ನ ಬೆಳೆಯುವಂಥ ಒಂದು ವಾತಾವರಣ ಇವತ್ತು ನಮ್ಮ ರೈತರು ಅಷ್ಟೋ ಶ್ರಮಜೀವಿಗಳಲ್ಲಿ ಆ ಒಂದು ರೈತರಿಗೆ ಇವತ್ತು ನಾವು ಕೊಡ್ತಕ್ಕಂಥ ಕೆಲಸ ಆಗಲೇಬೇಕಾಗ್ತಿದೆ.
ಅಲ್ಲ, ಸಾಕಷ್ಟು ಈಗಾಗಲೇ ಪ್ಲಾನಿಂಗಲ್ಲಿದೆ, ಅದನ್ನು ತಮ್ಮೊಳಗೂ ತಿಳಿಸುವಂಥದ್ದು ವಿಚಾರ ಇದು. ಹಾಗಾಗಿ ಇವತ್ತಿನ ಈ ಒಂದು ರೈತರು ಭಾಳ ಶ್ರಮಜೀವಿಗಳು, ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥವ್ರು. ಏನೇ ಒಂದು ಎಷ್ಟೇ ಈಗ ಆ್ಯಕ್ಚುಲಿ ಫ್ಲೋ ಇರಿಗೇಷನ್ ಇನ್ನೂ ಅಚ್ಚುಕಟ್ಟು ಮಾಡೋಕ್ಕೊಂದು ಏನಾದರೂ ಜಾಗ ಉಳ್ಕೊಂಡಿದ್ರೆ ಅಣ್ಣ, ಅದು ಹನೂರು ತಾಲೂಕು ಮಾತ್ರ. ಅದಕ್ಕೆ ತಾವೆಲ್ಲರೂ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಮತ್ತು ಸರ್ಕಾರದಿಂದ ಒಂದು ಅವಕಾಶ ಮಾಡಿಕೊಟ್ರೆ ಖಂಡಿತವಾಗ್ಲೂ ಇನ್ನಷ್ಟು ಅಚ್ಚುಕಟ್ಟು ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಈಗ ಇರ್ತಕ್ಕಂಥ ಅಚ್ಚುಕಟ್ಟು ನೀರನ್ನು ಒದಗಿಸ್ಲಿಕ್ಕೆ ಎಲ್ಲ ಥರದ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಆಗ್ತದೆ. ಯಾಕೆಂದರೆ ಏತ ನೀರಾವರಿಯಲ್ಲಿ ಬರೀ ಗುಂಡಾಳಗೆ ಮಾತ್ರ ಬಂದೆ, ಇನ್ನೂ ರಾಮನಗುಡ್ಡ ಒಬ್ಬೆಗುಣಸೆಗೆ ಇನ್ನೂ ಬಂದಿಲ್ಲ. ಅದನ್ನು ಸಹ ಸಾಕಷ್ಟು ಆದಷ್ಟು ಬೇಗ ಅದು ಬಂದು ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು. ಇನ್ನು ಉಳಿದಂಥ ಕೆರೆ ತುಂಬಿಸುವಂಥ ಯೋಜನೆ ಆಗಬೇಕಾಗಿದೆ. ಏಕೆಂದರೆ ಇವತ್ತು ಭೌಗೋಳಿಕವಾಗಿ ದೊಡ್ಡ ಕ್ಷೇತ್ರ, ಭಾಳಷ್ಟು ಮಳೆ ಬರುತ್ತೆ, ಬಟ್ ಆ ಮಳೆಯನ್ನು ನಾವು ತಡೆದು ನಿಲ್ಲಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದುವರೆಗೂ ಭಾಳಷ್ಟು ಅದು ಕಡಿಮೆ ಆಗಿರೋದ್ರಿಂದ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಮಾಡಿದ್ದೇ ಆದರೆ ನಮ್ಮ ರೈತರ ಒಂದು ಭವಿಷ್ಯಕ್ಕೆ ಅದೊಂದು ನಾಂದಿ ಆಗುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ನಮ್ಮ ರೈತರ ಒಂದು ಬದುಕಟ್ಕೊಳ್ಳಿಕ್ಕೆ ಇಂಥ ಒಂದು ಹೆಚ್ಚಿನ ಕಾರ್ಯಕ್ರಮಗಳಾಗಿ ಅವ್ರಿಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಇಲಾಖೆ ವತಿಯಿಂದ ಪ್ರತಿಯೊಬ್ಬರಿಗೂ ತಲುಪಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಏನು ಈ ಒಂದು ಕಾರ್ಯಕ್ರಮನ ಇಲ್ಲಿವರೆಗೂ ಸಚಿವರು ಮತ್ತು ಉಸ್ತುವಾರಿ ಸಚಿವರು ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾರೆ. ನಾನು ನಿಜವಾಗ್ಲೂ ಅದಕ್ಕೆ ಆಭಾರಿಯಾಗಿದ್ದೇನೆ. ಇವತ್ತಿನ ರೈತರಿಗೆ ಒಂದು ಸಂತೋಷ ವಿಷಯ ಅಂತ ಹೇಳ್ತಾ, ಮುಂದಿನ ದಿನದಲ್ಲಿ ಏನೇ ಒಂದು ಕಾರ್ಯಕ್ರಮ ಇದ್ದರೆ ಹೆಚ್ಚಿನ ಆದ್ಯತೆ ಈ ಗುಡ್ಡಗಾಡು ಪ್ರದೇಶ ಮತ್ತು ಕೊನೆ ಒಂದು ಬಾರ್ಡರ್ ಏರಿಯಲ್ಲಿ ನಾವಿದ್ದೀವಣ್ಣ, ಅದಕ್ಕೆ ತಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕಂತೇಳಿ ತಮ್ಮಲ್ಲಿ ನಮ್ಮ ರೈತರ ಪರವಾಗಿ ನನ್ನ ವೈಯಕ್ತಿಕವಾಗಿ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇದುವರೆಗೆ ಮಾತನಾಡಿದಂಥ ಮಾನ್ಯ ಶಾಸಕರಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೀವಿ. ಈಗ ಈ ಭಾಗದ ಜನಪ್ರಿಯ ರೈತರಾಗಿರ್ತಕ್ಕಂಥ ದಯಾನಂದರವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕೆಂದು ವಿನಂತಿ ಮಾಡ್ತಾರೆ. ವೇದಿಕೆ ಮೇಲಿರುವ ಜಿಲ್ಲಾ ಮಂತ್ರಿಗಳೇ, ಕೃಷಿ ಸಚಿವರೇ, ನಮ್ಮ ಭಾಗದ ಜನಪ್ರಿಯ ಶಾಸಕರೇ ಹಾಗೂ ಜಿಲ್ಲಾ ದಂಡಾಧಿಕಾರಿಗಳೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಹಾಗೂ ಅಧಿಕಾರಿಗಳೇ, ಸ್ನೇಹಿತರೇ, ರೈತರೇ ಮತ್ತು ಮಾಧ್ಯಮ ಮಿತ್ರರೇ, ನನ್ನ ಪರಿಚಯ ನನಗೆ ಗೊತ್ತಿರೋರು ಮಾತ್ರನೇ ಇದ್ದಿದ್ದು ಪರಿಚಯ. ಇವತ್ತು ನಮ್ಮ ಕೃಷಿ ಸಚಿವರ ಮೂಲಕ ನಿಮ್ಮೆಲ್ಲರಿಗೂ ಪರಿಚಯ ಆಗಿದ್ದೀನಿ. ನನ್ನ ತೋಟ ಪರಿಚಯ ಆಗ್ತಾ ಇದೆ. ನನ್ನ ತೋಟದಲ್ಲಿ ಏನಿದೆ ಅಂತ ಒಂದು 2 ನಿಮಿಷದಲ್ಲಿ ಮುಗಿಸ್ತೀನಿ. ತೋಟಗಾರಿಕೆ ಬೆಳೆಗಳ ಪ್ರಧಾನ ಬೆಳೆಯಾಗಿ ಮಾಡ್ಕೊಂಡಿದ್ದೀನಿ. ಮಾವುಗಳು ಒಂದು 25 ಬಗೆಯ ಮಾವು ನೆಟ್ಟಿದ್ದೀವಿ. ಆ 25 ಬಗೆಯ ಮಾವುಗಳನ್ನು ಪ್ರತಿ ವರ್ಷ ನಾವು ಶಾಲಾ ಮಕ್ಕಳಿಗೆ ಪ್ರದರ್ಶನಕ್ಕಿಟ್ಟು ಅವ್ರಿಗೆ ಮಾವು ತಿನ್ನುವ ಸ್ಪರ್ಧೆಯನ್ನು ಮಾಡ್ತೀವಿ ನಾವು. ಅದೇ ರೀತಿ ಬಟರ್ ಫ್ರೂಟು, ನೇರಳೆ, ಆಮ್ಲ, ಹಲಸಿನಲ್ಲಿ ಬಗೆಯ ಹಲಸುಗಳು, ಒಂದು 50 ಥರದ ಹಲಸು, ಬಿದಿರಿನಲ್ಲಿ ಒಂದು 6 ಬಗೆಯ ಬಿದಿರು, ಮೆಡಿಸಿನಲ್ ಪ್ಲಾಂಟ್ಸು. ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆ ಯಾವುದೇ ಒಂದು ವೈದ್ಯಕೀಯ ರಂಗದಿಂದ ಅಥವಾ ವೈದ್ಯರಿಂದ ಈ ಜಿಲ್ಲೆ ಉಳಿದಿಲ್ಲ. ಇಲ್ಲಿರುವ ಗುಡ್ಡಗಾಡು ಜನಗಳು ಅವರ ಒಂದು ಗಿಡಮೂಲಿಕೆ ಔಷಧಗಳಿಂದ ಬಹಳಷ್ಟು ವರ್ಷಗಳಿಂದ ಬದುಕೊಂಡು ಬಂದಿದ್ದಾರೆ. ಆದ್ದರಿಂದ ಒಂದು ವನವನ್ನು ಒಂದು ಸೃಷ್ಟಿ ಮಾಡ್ತಾ ಇದ್ದೀನಿ. ಒಂದು 100 ಬಗೆಯ ವನಮೂಲಿಕೆಗಳನ್ನು ಈಗಾಗಲೇ ಕಲೆಕ್ಟ್ ಮಾಡಿ ಈಗ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಹಾಗೆ ಒಂದು 2-3 ಬಗೆಯ ಗಿಡಮೂಲಿಕೆಗಳನ್ನು ಸಹ ಉಚಿತವಾಗಿ ನೀಡ್ತಾ ಇದ್ದೀವಿ. 12 ವರ್ಷಗಳಿಂದ ನಾನು ಇಲ್ಲಿ ಬಂದಾಗ ಈ ಭೂಮಿ ಬರಡು ಖಾಲಿ ಭೂಮಿ. ನನಗೆ ಕೊಟ್ಟು ಹೋಗಿದ್ದು ಒಂದು ಬೇವಿನ ಮರ, ಒಂದು ಹುಣಸೆ ಮರ, 4 ಮಾವಿನ ಮರ, 1 ತೆಂಗಿನ ಮರ. ಆದರೆ ಇವತ್ತು ನನ್ನ ಭೂಮಿ ಬರೀ ಗ್ರೀನರಿನಲ್ಲೇ ತುಂಬಿದೆ, ಹಸಿರಿನಿಂದನೇ ತುಂಬಿದೆ. ಎಲ್ಲ ಒಂದಂತ ಕಾಡು, 1 ಎಕರೆ ಕಾಡಿದೆ. ಆ ಕಾಡಲ್ಲಿ 365 ದಿನ ನೀವು ಚಿಟ್ಟೆಗಳು ನೋಡ್ಬೋದು, ದುಂಬಿಗಳ ನಿನಾದವನ್ನು ಕೇಳ್ಬೋದು. ಅದೇ ರೀತಿ 1 ಎಕರೆ ಕೆರೆ ಇದೆ, 1.5 ಕೋಟಿ ಲೀಟರ್ ನೀರು ಸಂಗ್ರಹ ಇದೆ. ಆ ನೀರಿನಿಂದ ನಾವು ಯಾವುದೇ ಬೋರ್ ನೀರು ಅದಕ್ಕೆ ಹಾಕೋದಿಲ್ಲ, ಅಲ್ಲಿಂದ ನಾವು ಎತ್ತುವಳಿ ಮಾಡ್ತೀವಿ. ಆ ನೀರು ಕನಿಷ್ಠ 9 ರಿಂದ 10 ತಿಂಗಳು ನನ್ನ ಬೆಳೆಗಳಿಗೆ ಸಾಕಾಗುತ್ತೆ. ಕಾಡಿನಲ್ಲಿ 100 ಬಗೆಯ ವಿವಿಧವಾದಂಥ ಕಾಡಿನ ಮರಗಳು, ವನಮೂಲಿಕೆ ಮರಗಳಿದೆ. ಅದೇ ರೀತಿ ರಸ್ತೆಗಳು, ಎಲ್ಲ ರಸ್ತೆಗಳನ್ನು ಮರಗಳಿಂದ ತುಂಬಿದೆ. ಎಲ್ಲ ರಸ್ತೆಗಳನ್ನು ಟ್ರೀ ಅವೆನ್ಯೂವಿಂದ ಮಾಡಿದ್ವಿ. ಅದರಲ್ಲಿ ಬಹಳಷ್ಟು ವಿನಾಶದ ಅಂಚಿನಲ್ಲಿರುವಂಥ
ಮರಗಳಿದೆ. ಆ ಎಲ್ಲ ಮರಗಳನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದಕ್ಕೆ ನಂತರ ಸುಗಂಧ ದ್ರವ್ಯಗಳು, ಲೆಮನ್ ಗ್ರಾಸು, ಪಮರೋಸಾ ಮತ್ತು ಜೆರೇನಿಯಮ್ಮು, ಸಿನಮನ್ನು, ಪಲಾವ್ ಎಲೆ ಅಂತ ಏನು ನೀವು ಎಲೆ ತಿಂತೀರಲ್ಲ, ಆ ಒಂದು 100 ಮರಗಳನ್ನು ಬೆಳೆದು ಅದರಿಂದ ಎಣ್ಣೆ ತೆಗೆದು ಆ ಎಣ್ಣೆನ ಮಾರಾಟ ಮಾಡ್ತೀವಿ. ಅದರ ಮುಖಾಂತರನು ತುಳಸಿ ಏನು ಇದೆಲ್ಲವನ್ನೂ. ಆಮೇಲೆ ಸೀಸನಲ್ಲಿ ದವನ ಎಣ್ಣೆನೂ ಸಹ ನಾವು ಪ್ರತಿ ಒಂದು ವರ್ಷದಲ್ಲಿ ಒಂದು ಸೀಸನ್ನಲ್ಲಿ ದವನ ಎಣ್ಣೆನೂ ಸಹ ತೆಗಿತಾ ಇದ್ದೀವಿ. ಈ ಎಲ್ಲರ ಉದ್ದೇಶ ಇಲ್ಲಿ ಶೈಕ್ಷಣಿಕವಾಗಿ ಇದು ಒಂದು ಶೈಕ್ಷಣಿಕ ಶಾಲೆ ಆಗಬೇಕು, ಪ್ರತಿಯೊಬ್ಬರು ಇಲ್ಲಿ ಕಲ್ತ್ಕೋಬೇಕು ಮತ್ತು ಈ ಮೂಲಕ ಇದನ್ನು ಪ್ರವಾಸೋದ್ಯಮವನ್ನಾಗಿ ಮಾಡಬೇಕನ್ನೋದು ನನ್ನ ಒಂದು ಆಸೆ. ನನಗೆ ಕೃಷಿ ರೈತರತ್ನ ಪ್ರಶಸ್ತಿ ಕೊಟ್ಟರು. ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸಿಂದ ಒಂದು ಕೃಷಿ ರೈತರತ್ನ ಪ್ರಶಸ್ತಿ ಕೊಟ್ಟರು. ಆ ಪ್ರಶಸ್ತಿಗೆ ನಾನು ಯಾವುದೂ ಅರ್ಜಿ ಹಾಕಿರಲಿಲ್ಲ. ಆದರೆ ಇಲ್ಲಿ ಬಂದು ನನ್ನ ವಿಸಿಟ್ ಮಾಡಿ ಹೋದವರಲ್ಲಿ ಕೆಲವರು ಪ್ಯಾನಲಲ್ಲಿದ್ದರು, ಅವರ ಮುಖಾಂತರ ನನಗೆ ಪ್ರಶಸ್ತಿ ಬಂತು. ಆ ಸಂದರ್ಭದಲ್ಲಿ ಕೃಷಿ ಸಚಿವರು ಧರ್ಮಸ್ಥಳದಲ್ಲಿ ನನಗೆ ಕೃಷಿ ಪ್ರಶಸ್ತಿ ಪ್ರದಾನ ಮಾಡಿದವಾಗ ಸಂವಾದ ಮಾಡಿದ್ರು ನಮ್ಮೆಲ್ಲ ರೈತರ ಜೊತೆಯಲ್ಲಿ ಯಾರ್ಯಾರು ಪ್ರಶಸ್ತಿ ಪಡೆದ್ರು. ಅವತ್ತೇ ಹೇಳಿದ್ರು, ಅನೂರು ಏನಯ್ಯ ಮಲೆನಾಡಾದಂಗೆ ಆಗೋಗಿದೆ ನಿಮ್ಮ ಅನೂರು, ಎಲ್ಲಿ ನೋಡಿದ್ರು ಹಸಿರೇ ಕಾಣಿಸುತ್ತೆ ಅಂದರು. ಸರ್ ನಮ್ಮ ತೋಟಕ್ಕೆ ಬನ್ನಿ ಸರ್, ಇಲ್ಲೂ ನಾನು ಮಲೆನಾಡು ತೋರಿಸ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಇವತ್ತು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಮೂಲಕ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರಶಸ್ತಿ ಮೂಲಕ ನನಗೆ ಜವಾಬ್ದಾರಿ ಹೆಚ್ಚಿದೆ. ಏನು ನನ್ನ ಮುಖಾಂತರ ಇಲ್ಲಿ ಏನು ಬೇಕಾದರೂ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈ ಮೂಲಕ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಕೃಷಿ ಕ್ಷೇತ್ರದ ಅದ್ವಿತೀಯ ಸಾಧನೆಗಾಗಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ರೈತಶ್ರೀ ಪ್ರಶಸ್ತಿ ಪಡೆದುಕೊಂಡಂತ ದಯಾನಂದ್ರವರು ಈಗ ನಿಮ್ಮ ಮುಂದೆ ಮಾತಾಡಿದರೆ ಒಂದು ದೊಡ್ಡ ಚಪ್ಪಾಳೆಯನ್ನು ನೀಡಿ ಆ ರೈತರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಈಗ ಈ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಚಲುವರಾಯಸ್ವಾಮಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಚಾಮರಾಜನಗರ ಜಿಲ್ಲೆ ಕನೂರು ತಾಲೂಕಿನಲ್ಲಿ ರಾಗಿನ ಬಿತ್ತನೆ ಮಾಡೋದರಿಂದ ಹಿಡಿದು ಯಂತ್ರೋಪಕರಣವನ್ನು ವಿತರಣೆ ಮಾಡ್ತಕ್ಕಂಥದ್ದು ದಯಾನಂದಂಥ ಒಬ್ಬ ಉದ್ದಿಮೆದಾರರು ರೈತರಾಗಿ ಪರಿವರ್ತನೆ ಆಗಿ ಏನೆಲ್ಲ ಕೃಷಿನಲ್ಲಿ ಬದಲಾವಣೆಯನ್ನು ತರಬಹುದು ಅನ್ನೋ ಒಂದು ವಿಚಾರವನ್ನು ನಿಮಗೆಲ್ರಿಗೂ ತೋರಿಸ್ಬೇಕು ಅನ್ನೋದು ಭಾಳ ಮುಖ್ಯ ಉದ್ದೇಶ ಆಗಿತ್ತು. ಈ ಒಂದು ಸಮಾರಂಭದಲ್ಲಿ ನಮ್ಮ ಜೊತೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಆತ್ಮೀಯರು, ಹಿರಿಯರು, ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು, ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದಂಥ ವೆಂಕಟೇಶಣ್ಣವರು ಹಾಗೂ ಈ ಕ್ಷೇತ್ರದ ಶಾಸಕರು ಆತ್ಮೀಯರಾದಂಥ ಮಂಜುನಾಥ್ ಅವರೇ, ಹಾಗೆ ಮಾಜಿ ಶಾಸಕರಾದಂಥ ನರೇಂದ್ರ ಅವರೇ, ಮತ್ತೊಬ್ಬರು ಈಗಾಗಲೇ ತಮ್ಮ ಮುಂದೆ ಮಾತನಾಡಿದಂಥ ಈ ಒಂದು ಜಾಗದ ರೈತರು ಅಂದರೆ ಅದೊಂದು ರೀತಿ ಅವ್ರ ಉದ್ಯಮ ರೀತಿಯಲ್ಲೇ ಮಾಡ್ತಾ ಇರ್ತಕ್ಕಂಥ ದಯಾನಂದ್ ಅವರೇ, ನಮ್ಮ ಕಾಡಾ ಅಧ್ಯಕ್ಷರಾದಂಥ ಮಧುಸ್ವಾಮಿ ಅವರೇ, DC ಅವರಿದ್ದಾರೆ, SP ಅವರಿದ್ದಾರೆ, CO ಇದ್ದಾರೆ, ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳಿದ್ದಾರೆ, ಮಾಧ್ಯಮ ಸ್ನೇಹಿತರು ಮತ್ತು ಎಲ್ಲ ಭಾಗದಿಂದ ಬಂದಿರತಕ್ಕಂಥ ರೈತರಿದೆ. ಇವತ್ತು ರೈತರ ಜೀವನ ಕಷ್ಟ ಅನ್ನೋದನ್ನು ಒಬ್ಬರಿಂದ ಒಬ್ಬರಿಗೆ ಹರಡಿ ಟೋಟಲಿ ಎಲ್ಲರೂ ಸಹ ರೈತರು ಭಾಳ ಕಷ್ಟ, ರೈತರ ಜೀವನ ಕಷ್ಟ. ಹೌದು, ಸುಖ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಆದರೆ ಕಷ್ಟ ಅಂತ ಏನು ಹೇಳ್ತಿದೆ ಅದು ನಿಜವಾದಂಥ ಕಷ್ಟಪಟ್ಟು ಅಂಥವ್ರಿಗೆ ಸುಖ ಸಿಗುತ್ತೆ, ಉತ್ಪತ್ತಿ ಆಗುತ್ತೆ ಮತ್ತು ರೈತರು ಸ್ವಂತ ಬದುಕನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಸಹಸ್ರಾರು ರೈತರು ಈ ರಾಜ್ಯದಲ್ಲಿ ಪ್ರೂವ್ ಮಾಡಿದ್ದಾರೆ. ದಯಾನಂದ್ ಒಬ್ಬರೇ ಅಲ್ಲ, ದಯಾನಂದ್ ಅಂತ ಲಕ್ಷಾಂತರ ರೈತರು 1 ಎಕರೆಯಿಂದ 100 ಎಕರೆವರೆಗೂ ಜಮೀನನ್ನು ಮಾಡ್ಕೊಂಡು ಅಲ್ಲಿ ಆರ್ಟಿಕಲ್ಚರ್ ಕ್ರಾಪು, ಅಗ್ರಿಕಲ್ಚರು ಕ್ರಾಪು ಮತ್ತು ತಾಂತ್ರಿಕವಾದಂಥ ಪದ್ಧತಿಯನ್ನು, ನೈಸರ್ಗಿಕ ಕೃಷಿಯನ್ನು, ಸಾವಯವ ಪದ್ಧತಿಯನ್ನು ಮತ್ತು ರಾಸಾಯನಿಕ ಗೊಬ್ಬರವನ್ನು ಇಲ್ಲದೆ ಸಂಪೂರ್ಣವಾಗಿ
ನಮ್ಮ ಸುಭಾಷ್ ಪಾಳೇಕರ್ ಥರ ನ್ಯಾಚುರಲ್ ಫಾರ್ಮಿಂಗ್ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ರೈತರು ಶ್ರಮಜೀವಿಗಳು ಇದ್ದಾರೆ ಅನ್ನೋದನ್ನ ನೀವೆಲ್ಲರೂ ತಿಳ್ಕೋಬೇಕು. ಅದರಿಂದ ನೀವೆಷ್ಟರ ಮಟ್ಟಿಗೆ ಕೃಷಿ ಇಲಾಖೆನ, ಕೃಷಿ ವಿಶ್ವವಿದ್ಯಾನಿಲಯವನ್ನು ಈ ಥರ ಪ್ರಗತಿಪರ ರೈತರ ಸಂಪರ್ಕ ಇಟ್ಕೋತೀರೋ ನಿಮ್ಮೆಲ್ಲರಿಗೂ ಸಹ ನಿಮ್ಮ ಬದುಕು ಬೇರೆ ಎಲ್ಲರಿಗಿಂತ ಚೆನ್ನಾಗಿ ನೆಮ್ಮದಿಲಿ ಇರಲಿಕ್ಕೆ ಸಾಧ್ಯ ಅನ್ನೋದನ್ನು ನಾನು ಕೃಷಿ ಸಚಿವನಾಗಿ ನಿಮಗೆ ವಿನಯಪೂರ್ವಕವಾಗಿ ತಿಳಿಸ್ತೀನಿ. ನಿಮ್ಗೆ ಒಂದೇ ಎಕರೆ ಇದೆ, ಒಂದೇ ಎಕರೆಯಲ್ಲಿ 4 ಭಾಗ ಮಾಡ್ಕೋಬೇಕು. 10 ಕ್ವಿಂಟಲ್ ತರಕಾರಿ ಬೆಳೀರಿ, 10 ಕ್ವಿಂಟಲ್ನಲ್ಲಿ ಹಸು, ಕೋಳಿ, ಆಡು ಸಾಕಿ, ಕೃಷಿ ಹೊಂಡ ಮಾಡಿ, ಕೃಷಿ ಹೊಂಡದಲ್ಲಿ ಮೀನು ಸಾಕಿ, ಕೋಳಿ ಮೇಲೆ ಸಾಕಿ, ಅದನ್ನು ಇಕ್ಕೆ ಕೆಳಗಡೆ ಬಿದ್ದು ನೀರು ಬದುಕ್ತವೆ. ಅದೇ ಕೃಷಿ ಹೊಂಡದಿಂದ ಮಳೆ ನಿಂತಾಗ ನೀರನ್ನು ನಿಮ್ಮ ಕೃಷಿಗೆ ಉಪಯೋಗಿಸ್ಬೋದು. ತರಕಾರಿ ಬೆಳೀರಿ. ಈ ರೀತಿ ಸಮಗ್ರ ಕೃಷಿನ ಎಲ್ಲಿ ನೀವು ಮಾಡ್ತೀರೋ ಆ ರೈತರು, ನಾನು 2 ವರ್ಷದಲ್ಲಿ ಎಷ್ಟು ಜಿಲ್ಲೆ ಪ್ರವಾಸ ಮಾಡಿದ್ದೀನಿ, ಈ ಥರ ರೈತರನ್ನ ಜಮೀನಿಗೆ ಎಷ್ಟು ರೈತರ ಹತ್ರ ಹೋಗಿದ್ದೀನಿ, ಒಬ್ಬರು ಇಲ್ಲಿವರೆಗೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ 0 ಇಂಟ್ರೆಸ್ಟನ್ನು ಸಹ ತಗೊಳ್ಳದೇ ಇರ್ತಕ್ಕಂಥ ರೈತರೇ ಹೆಚ್ಚಿದ್ದಾರೆ. ಸಂಪೂರ್ಣವಾಗಿ 1 ಎಕರೆ ರೈತರು ಸಹ ಕನಿಷ್ಠ ವರ್ಷಕ್ಕೆ ಎಲ್ಲ ಕಳೆದು 10 ಲಕ್ಷದಿಂದ ಹೆಚ್ಚು ಆದಾಯವನ್ನು ಪಡೀತಾರೆ. ಇವರೆಲ್ಲ ಕೋಟಿಗಟ್ಟಲೆ ಆದಾಯ ಪಡೀತಾರೆ. 1 ಎಕರೆ 2 ಎಕರೆ ಇರೋದು 10 ಲಕ್ಷ 20 ಲಕ್ಷ ಪಡೀತಾರೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಇದು ಯಾವುದು ಆಶ್ಚರ್ಯ ಅಲ್ಲ, ವಾಸ್ತವ ಸತ್ಯ. ಆದರೆ ಬೆಳಗ್ಗೆ ಎದ್ದರೆ ಜಮೀನಲ್ಲಿರ್ಬೇಕು. ಕಣ್ಣೂರಿನಲ್ಲಿ ಯಾರೋ ಒಬ್ಬ ಕೂಲಿ ಅವ್ರಿಗೆ ಹೇಳ್ಬಿಟ್ಟು ನೀವೆಲ್ಲ ಕಣ್ಣೂರು ಐದು ಹತ್ರನೋ ಮಂಜುನೋ ನರೇಂದ್ರನೋ ನೋಡೋಕ್ಕೆ ಹೋಗಿ ಟೀ ಕುಡ್ಕೊಂಡು ಮಧ್ಯಾಹ್ನ ಊಟ ಮಾಡಿ ರಾತ್ರಿ ಮಲಗೋ ಟೈಮ್ ಬಂದರೆ ಆಗಲ್ಲ. ಅವಶ್ಯಕತೆ ಇದ್ದಾಗ ಒಂದು ದಿವಸ ವಾರಕ್ಕೆ ಹೋಗಿ ಫಿಲಮ್ ನೋಡಿ. ನಿಮ್ಗೆ ಅಭಿಮಾನ ಇದ್ದರೆ ಸಿದ್ದರಾಮಯ್ಯನವರು, ನರೇಂದ್ರರು, ಮಂಜುವರು ಭಾಷಣ ಕೇಳಕ್ಕೆ ಹೋಗಿ, ವೆಂಕಟೇಶ್ವರ ಬಂದಾಗ ಹೋಗಿ ಭೇಟಿ ಮಾಡಿ. ಆದರೆ 360 ದಿವಸದಲ್ಲಿ 300 ದಿವಸ ಜಮೀನಲ್ಲಿ ಯಾರಿದ್ದಾರೆ ಅವ್ರಿಗೆ ಮಾತ್ರ ಫಲ ಸಿಗ್ತದೆ, ಅವ್ರಿಗೆ ಮಾತ್ರ ಉತ್ಪತ್ತಿ ಆಗುತ್ತೆ, ಅವ್ರು ಮಾತ್ರ ಆದಾಯ ಕೃಷಿಯನ್ನು ಮಾಡ್ಬೋದು. ಆದರೆ ಬೆಳಗ್ಗೆ ಎದ್ದು ನಾವು ಬಸ್ ಸ್ಟ್ಯಾಂಡ್ ಹತ್ರ ಇರ್ತೀವಿ, ಟೀ ಅಂಗಡಿ ಹತ್ರ ಇರ್ತೀವಿ ಅಂತ ಅಂದರೆ ಸಾಧ್ಯ ಇಲ್ಲ. ಒಬ್ಬ ಕೋಲಾರದಲ್ಲಿ 3 ಎಕರೆ ಜಮೀನಿತ್ತು, ಗಂಡ ಹೆಂಡತಿ ಇಬ್ಬರು ಗ್ರಾಜ್ಯುಯೇಟ್. ಇವತ್ತು 100 ಎಕರೆ ಇದೆ. ಅವರು 3 ಎಕರೆಗೆ ಡಿವೈಡ್ ಮಾಡಿಟ್ಟಿದ್ದಾರೆ. ಯಾವ ಬೆಳೆ ಬೆಳೀತಿರೋ ಅದನ್ನು ಕಂಟಿನ್ಯೂಸ್ ಆಗಿ ಬೆಳಿಬಾರ್ದು, ಬದಲಾವಣೆ ಮಾಡೋದು. 2 ವರ್ಷ 3 ವರ್ಷ ಆಗ್ತಿದ್ದಂಗೆ ಆಲ್ಟರ್ನೇಟ್ ಮಾಡೋದು. ಅದಕ್ಕೋಸ್ಕರ ಡಿವೈಡ್ ಮಾಡೋದು. 2 ಎಕರೆ ಇದ್ದರೆ ನೀವು ರಾಗಿ ಬೆಳೆಯೋದು, ಭತ್ತ ಬೆಳೆಯೋದು, ಅಥವಾ ಕಬ್ಬು ಬೆಳೆಯೋದು, ಅಥವಾ ತರಕಾರಿ ಬೆಳೆಯೋದು, ಡಿವೈಡ್ ಮಾಡ್ಕೋಬೇಕು. ಇಲ್ಲಿ ಬೆಳೆದ ಬೆಳೆನ ನೆಕ್ಸ್ಟ್ ಬದಲಾವಣೆ ಮಾಡಬೇಕು. ಆ ಭಾಗದನ್ನ ಈ ಭಾಗಕ್ಕೆ ನೀರು ಕಡಿಮೆ ಉಪಯೋಗಿಸ್ಬೇಕು. ತೇವಾಂಶ ಇರಬೇಕಷ್ಟೇ, ಅದರ ನೀರನ್ನು ಕಟ್ಟಬಾರ್ದು. ನಿಮ್ಗೇನಾಗಿದೆ ಅಂದರೆ ಕೆಲವರೆಲ್ಲ ಬುದ್ಧಿವಂತ ರೈತರಿದ್ದಾರೆ, ನಾನು ಅವ್ರ ಬಗ್ಗೆ ಹೆಚ್ಚು ಹೇಳೋದಲ್ಲ. ನೀರು ತಮಿಳ್ನಾಡ್ಗಾರ ಬಿಡಲಿ, ವೆಂಕಟೇಶನ್ ಹೊಳಕಾರ ಬಿಡಲಿ, ಒಳಗಾರ ಬಿಡಲಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಉಪಯೋಗಿಸ್ಬೇಕು. ಅದು ಬಿಟ್ಟು ನಮಗೆ ನೀರು ಬೇಕು ಅಂತೇಳಿ ಕಬ್ಬುಗಾಲಿ ಭತ್ತಕ್ಕಾಲಿ ನೀರನ್ನು ನಿಲ್ಲಿಸ್ಕೊಂಡ್ರೆ ಇಳುವರಿ ಕಡಿಮೆ ಆಗುತ್ತೆ. ಈ ಎಲ್ಲ ಆಧುನಿಕ ಪದ್ಧತಿಯನ್ನು ನೀವು ಅನುಸರಿಸದೇ ಆದರೆ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ. 1960ರಲ್ಲಿ ಆಹಾರ ಬೆಳೆಯೋದು ಕಡಿಮೆ ಆದಾಗ ರಾಸಾಯನಿಕ ಗೊಬ್ಬರಗಳನ್ನ ಇಂಪೋರ್ಟ್ ಮಾಡ್ಕೊಂಡು ಸೊ ಹೆಚ್ಚು ಸಬ್ಸಿಡಿ ಕೊಡೋದ್ರ ಮೂಲಕ ಹೆಚ್ಚೆಚ್ಚು ರಾಸಾಯನಿಕ ಗೊಬ್ಬರವನ್ನು ಕೊಟ್ಟು ಬೆಳೆ ಬೆಳೆಯುವಂಥ ಪದ್ಧತಿಯನ್ನು ಪ್ರಾರಂಭ ಮಾಡಿ ನಮ್ಮ ನೈಸರ್ಗಿಕ ಕೃಷಿಯಿಂದ ಹೊರಗಡೆ ಬಂದು ರಾಸಾಯನಿಕ ಪದ್ಧತಿಗೆ ಬಂದುಬಿಟ್ಟಿದೆ. ಈಗ ಸಡನ್ನಾಗಿ ವಾಪಸ್ ಹೋಗ್ಲಿಕ್ಕಾಗಲ್ಲ. ವಾಪಸ್ ಹೋಗೋಕ್ಕೆ ಟೈಮ್ ತಗೊಳುತ್ತೆ. ಇವತ್ತೇನು ಉಪಯೋಗಿಸ್ತಾ ಇದ್ದೀರಿ ರಾಸಾಯನಿಕ ಗೊಬ್ಬರವನ್ನು, ಇವತ್ತೇನು ಮೊನ್ನೆಯಿಂದ ಎಲ್ಲ ಪತ್ರಿಕೆಯಲ್ಲಿ ಬರುತ್ತೆ,
ಸಿಕ್ಕಾಬಿಟ್ಟೆ. ಹಾಸನದಲ್ಲಿ 20 ಜನ ಸತ್ರು, ಬೇರೆ ಕಡೆ ಅಂತ. ಕ್ಯಾನ್ಸರು ಈಗ ಬಹಳ ವರ್ಷದ ನಂತರ ಕ್ಯಾನ್ಸರ್ ನೋಡ್ತೀವಿ. ಇವತ್ತೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಕ್ಯಾನ್ಸರ್ ನೋಡ್ತೀವಿ, ಚಿಕ್ಕ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ನೋಡ್ತೀವಿ. ಇವೆಲ್ಲ ಕಾಯಿಲೆಗಳು ಬರಲಿಕ್ಕೆ ಕಾರಣ ಗಾಳಿ ಬೆಳಕು ಎಷ್ಟು ಕಾರಣನೋ ನಾವು ಉಪಯೋಗಿಸೋ ಆಹಾರನೂ ಸಹ ಅಷ್ಟೇ ಕಾರಣ ಆಗ್ತದೆ. ಉಪಯೋಗಿಸೋ ಆಹಾರ ವಿಷ ಆಗಿ ಪರಿವರ್ತನೆ ಆಗ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ. ನಾವು ಉಪಯೋಗಿಸ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳಿಂದ ಈ ಎಲ್ಲವೂ ಸಹ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಬರೀ ನಾವು ಆದಾಯಕ್ಕೋಸ್ಕರನೇ ನಾವು ಹೇಳಲ್ಲ, ಉದ್ಯಮಿಯಾಗಿ ಆದಾಯವನ್ನು ನೋಡಬೇಕು ಅಂತ ಹೇಳಲ್ಲ, ನಿಮ್ಮ ಆರೋಗ್ಯದ ಮೇಲೂ ಸಹ ಪರಿಣಾಮ ಬೀಳುತ್ತೆ. ಅದರಿಂದ ನೀವು ಇವತ್ತು ನೋಡಿ, ಇದೆಲ್ಲ ಮಿಷನರಿಗೆ ಯಾರು ಕೊಡ್ತಿದ್ರು? ಹಿಂದೆ ಕೊಡ್ತಾ ಇದ್ರು, ಅಲ್ಲೋ ಇಲ್ಲೋ ಒಂದು. ಈ 2 ವರ್ಷದಲ್ಲಿ ನೋಡಿದ್ರೆ ಮೊನ್ನೆ ನಮ್ಮ ಪಿರಿಯಾಪಟ್ಟಣದಲ್ಲಿ ವೆಂಕಟೇಶಣ್ಣ ನನ್ನ ಕರೆದಿರು ಹೋಗಲ್ಲ, CM ಹೋಗಿ ವಿತರಣೆ ಮಾಡಿದ್ರು. ಆ ಪತ್ರಕರ್ತರಿಗೆ ಗೊತ್ತಿರಬೇಕು ಅಥವಾ ನೋಡಿದವರು ರೈತರು ಗೊತ್ತಿರು. ಎಲ್ಲರೂ ನೋಡಿದ್ರೆ ನೀವು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವಿತರಣೆಯನ್ನ ಆಗಿದ್ದ ಹಿಂದೆ ಈ ಸರ್ಕಾರದ ಹಿಂದೆ 5 ವರ್ಷ ಸರ್ಕಾರ ನಡೆದಿತ್ತಲ್ಲ. ಮೊನ್ನೆ ಬೆಳಗಾವಿನಲ್ಲಿ ನಾನು CM DCM ಕೊಟ್ಟು SC STಗೆ 50 ಲಕ್ಷ, ಜನರಲ್ 40 ಲಕ್ಷ. ಶುಗರ್ ಕ್ಯಾನ್ ಕಟಾವ್ ಮಾಡೋ ಮಿಷನ್ ಒಬ್ಬ ರೈತ ತಗೊಂಡ್ರೆ 40-50 ಲಕ್ಷ ಸಬ್ಸಿಡಿ. ಒಬ್ಬ ಸಾಮಾನ್ಯ ರೈತರಿಗೆ ಒಂದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ನಾವುಗಳು ಇವತ್ತು ವೆಂಕಟೇಶನಾಲಿ ನಾನಾಲಿ ಒಬ್ಬ ರೈತನಿಗೆ 50 ಲಕ್ಷ ಸಬ್ಸಿಡಿ ಕೊಟ್ಟು ಒಂದು ಮಿಷನ್ ಕೊಡ್ತೀವಿ ಅಂದರೆ ನೀವು ಟೀಕೆ ಮಾಡೋರ ಜೊತೆ ಟೀಕೆ ಮಾಡ್ತೀರಾ. 5 ಗ್ಯಾರಂಟಿ ಕೊಟ್ರು ಸಮಾಧಾನ ಇಲ್ಲ, 50 ಲಕ್ಷ ಸಬ್ಸಿಡಿ ಕೊಟ್ಟರು ಸಮಾಧಾನ ಇಲ್ಲ. ನಮ್ಮ ವಿರುದ್ಧ ಇರೋದು ನಮ್ಮ ಪರ ಹೇಳಕ್ ಸಾಧ್ಯನಾ? ಅನುಕೂಲ ಪಟ್ಕೊಂಡ್ರೆ ಮಾತ್ರ ಹೇಳ್ಬೋದು. ಅವ್ರು ನಮ್ಮ ವಿರುದ್ಧ ರಾಜಕಾರಣ ಮಾಡೋರಿಗೆ ನಾವು ನಮ್ಮ ಪರ ಅಂತ ಹೇಳಕ್ಕಾಗತ್ತಾ? ಅವ್ರ ಕೆಲಸ ಅವ್ರು ಮಾಡ್ತಾರೆ. ನೀವು ನೋಡ್ಬೇಕಲ್ಲ, ಹಿಂದೆ 5 ವರ್ಷ 3 ಜನ ಮುಖ್ಯಮಂತ್ರಿಗಳಾಗಿದ್ರು, ಏನೇನು ಕೆಲಸ ಮಾಡಿದ್ರು ಅಂತ ನೋಡ್ಬೇಕಲ್ಲ. ಜ್ಞಾಪಕ ಇದೆಯಲ್ಲ ನಿಮಗೆ? ಈಗ 2 ವರ್ಷದಲ್ಲಿ ನಾವು ಏನೇನು ಮಾಡ್ತಾ ಇದೀವಿ ಅಂತ ಗೊತ್ತಲ್ವಾ? 5 ಗ್ಯಾರಂಟಿ ಅವರು ಕೊಡ್ಬೋದಾಯ್ತಲ್ಲ. ಗ್ಯಾರಂಟಿ ಕೊಟ್ಟರು, ಹಾಳಾಗೋಯ್ತು. ಏನು ಹಾಳಾಗೋಯ್ತು? ಈಗ ಮಿಷನಿಗೆ ಕೊಡೋದು ನಿಲ್ಸಿದೀವ? ನಿಮ್ಮ ಅಮ್ಮನಿಗೆ ವಿಧವಾ ವೇತನ ಕೊಡೋದು ನಿಲ್ಸಿದೀವ? ವೃದ್ಧಾಪ್ಯ ವೇತನ ಕೊಡೋದು ನಿಲ್ಸಿದೀವ? ಸ್ಕೂಲ್ ಮಕ್ಕಳು ಬಟ್ಟೆ ಕೊಡೋದು ನಿಲ್ಸಿದೀವ? ಶೂ ಕೊಡೋದು ನಿಲ್ಸಿದೀವ? ಹಾಲು ಕೊಡೋದು ನಿಲ್ಸಿದೀವ? ಮೊಟ್ಟೆ ಕೊಡೋದು ನಿಲ್ಸಿದೀವ? ಯಾವ್ದು ನಿಲ್ಸಿದೀವಿ? 5 ಲಕ್ಷದವರೆಗೂ ಬಡ್ಡಿ ರಹಿತ ಸಾಲ ಕೊಡ್ತೀವಲ್ಲ ನಿಲ್ಸಿದೀವ? 15 ಲಕ್ಷದವರೆಗೂ 3% ಬಡ್ಡಿ ಕೊಡ್ತೀವಲ್ಲ ನಿಲ್ಸಿದೀವ? ಕೇಂದ್ರದ ಕೆಲವು ಕೃಷಿ ಇನ್ಫ್ರಾಸ್ಟ್ರಕ್ಚರ್ಗೆ ಇಡೀ ರಾಷ್ಟ್ರಕ್ಕೆ ಅಲಾಟ್ಮೆಂಟ್ಗೆ ನಮ್ಮ ರಾಜ್ಯ 800 ಕೋಟಿ ಹೆಚ್ಚಾಗಿ ತಗೊಂಡಿದ್ದೀವಿ. 800 ಕೋಟಿ, 3% ಅದಕ್ಕೆ ಇನ್ಸ್ಟೆಂಟ್ ಕೊಡ್ತೀವಿ ನಾವು. ಅಡಿಷನಲ್ ಆಗಿ ನೀವು ಬ್ಯಾಂಕಲ್ಲಿ ತಗೊಂಡ್ರೆ 9%, ನಾವು 3% ಕೊಡ್ತೀವಿ, 6%. ಈಗ ಕೃಷಿ ನಮ್ಮ ಉದ್ಯಮಿಗಳಿಗೆ 15 ಲಕ್ಷ ರೂಪಾಯಿ, 9 ಲಕ್ಷ ರಾಜ್ಯ ಸರ್ಕಾರ ಕೊಡ್ತೀವಿ, 6 ಲಕ್ಷ ಕೇಂದ್ರ ಸರ್ಕಾರ. ಯಾವುದನ್ನ ಕೇಂದ್ರ ರಾಜ್ಯ ಇದೆ ಅಥವಾ ರಾಜ್ಯ ಪ್ರತ್ಯೇಕವಾಗಿದೆ ಪೂರ್ಣ ಪ್ರಮಾಣದಲ್ಲಿ ಕಳೆದ ಬಾರಿ 100ಕ್ಕೆ 100% ಎಕ್ಸ್ಪೆಂಡಿಚರ್ ಮಾಡಿ ಕೇಂದ್ರದಿಂದ ಹೆಚ್ಚುವರಿ 400 ಕೋಟಿಯನ್ನು ತಂದು ಈ ತರ ಮಿಷನರಿಗಳನ್ನ ನಾವು ಕೊಟ್ಟಿದ್ದೀವಿ. ಸೂಕ್ಷ್ಮ ನೀರಾವರಿಗೆ 90% ಸಬ್ಸಿಡಿ. ಯಾರು ಕೊಡ್ತಾರೆ? ನೀವು ಇನ್ಶೂರೆನ್ಸ್ ರಿಜಿಸ್ಟರ್ ಆದರೆ 2% ಅಷ್ಟೇ ನೀವು ಇನ್ಶೂರೆನ್ಸ್ಗೆ ರಿಜಿಸ್ಟರ್ ಇದನ್ನು ಕಟ್ಟೋದು, ಪ್ರೀಮಿಯಂನ. 98% ಸರ್ಕಾರ ಕಟ್ಟಿದೆ. 98%. ಮೊದಲನೇ ವರ್ಷ ಬರಗಾಲ ಬಂದಾಗ 2,500 ಕೋಟಿ ಇನ್ಶೂರೆನ್ಸ್ ಕಟ್ಟಿದ್ವಿ. ಇನ್ಶೂರೆನ್ಸ್ ರಿಜಿಸ್ಟರ್ ಮಾಡಿ ಅಂತ ನಾವು ವೆಹಿಕಲ್ ಕೊಟ್ಟು ಅನೌನ್ಸ್ ಮಾಡ್ತೀವಿ. MLR KDP ಮೀಟಿಂಗ್ ಹೇಳ್ತಾರೆ, DC ಹೇಳ್ತಾರೆ, CO ಹೇಳ್ತಾರೆ. ನೀವು ನಡೆಯಪ್ಪ ನಮ್ಗೆ ಈ ವರ್ಷ ಚೆನ್ನಾಗಿ ಬಂದ್ಬಿಡ್ತು, 2% ವೇಸ್ಟ್ ಆಯ್ತು. 98% ಕಟ್ಟೋರು ನಾವೇ ನಿಮಗೋಸ್ಕರ ಕಟ್ತೀವಿ. ನೀವು 2% ವೇಸ್ಟ್ ಆದ್ರಾಗಲಿ, 2 ವರ್ಷಕ್ಕೆ ಒಂದ್ಸಲ ನಿಮಗೆ ಪರಿಹಾರ ಸಿಕ್ಕಲಿ. ಮಳೆ ಬಿದ್ದರೆ 2% ವೇಸ್ಟ್ ಆದರೂ ಪರವಾಗಿಲ್ಲ, ಒಳ್ಳೆ ಬೆಳೆ ಬರುತ್ತೆ. ಆಕಸ್ಮಿಕ ಯಾವುದೋ ಸಂದರ್ಭದಲ್ಲಿ ಬೆಳೆ ನಷ್ಟ ಆದರೆ ನಿಮ್ಗೆ ಪರಿಹಾರ ಸಿಗುತ್ತೆ. ನೀವು ಇನ್ಶೂರೆನ್ಸನ್ನು ನಿಮ್ಮ ಬಾಡಿ ಮೇಲೆ ಮಾಡಿಸ್ಕೊತೀರಾ, ವೆಹಿಕಲ್ ಮಾಡಿಸ್ಕೊತೀರಾ. ಇದೆಲ್ಲ ಉಪಯೋಗ. ಎಲ್ಲ ಟೈಮ್ನಲ್ಲೂ ಆಕ್ಸಿಡೆಂಟ್ ಆಗಲಿ ಏನು ಮಾಡಿಸ್ಕೊತೀರಾ? ಆಕ್ಸಿಡೆಂಟ್ ಆಗೋದು ಬೇಡ ಅಂತಲೇ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಬೆಳಿಗ್ಗೆ. ಆದ್ರೆ ಇನ್ಶೂರೆನ್ಸ್ ಕಟ್ಟೋದು ತಪ್ಪುತ್ತಾ? ಕಟ್ತೀವಿ.
ಸೊ ಕೃಷಿ ಬಗ್ಗೆ ನೀವು ಇನ್ನೂ ತಿಳುವಳಿಕೆಯನ್ನು ಪಡ್ಕೋಬೇಕಾಗುತ್ತೆ. ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಇವತ್ತು 600-700 ಜನಕ್ಕೆ ನಾವು ಪ್ರಮೋಷನ್ ಕೊಟ್ಟಿದ್ದೀವಿ. 1,000 ಜನ ನೇಮಕಾತಿಗೆ ಸಿದ್ದರಾಮಯ್ಯನವರು ಅಪ್ರೂವಲ್ ಕೊಟ್ಟಿದ್ದಾರೆ. ನೇಮಕಾತಿಗೆ ಹೋಗಿದೆ. ಸ್ವಲ್ಪ KPSCನಲ್ಲಿ ಗೊಂದಲದಿಂದ ಒಂದು ಸ್ವಲ್ಪ ನಿಧಾನ ಆಗಿದೆ, ಆದಷ್ಟು ಬೇಗ ಆಗುತ್ತೆ. ಇವತ್ತು ನಮ್ಮ ವೆಂಕಟೇಶ್ವರ ಸಹ ಬಂದ ಮೇಲೆ ಪಶುಸಂಗೋಪನೆಯಲ್ಲಿ ಸಾಕಷ್ಟು ಬದಲಾವಣೆ ತಂದಿದೆ. ರೇಷ್ಮೆ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆ ತಂದಿದ್ದಾರೆ. ನಾವು ಸುಮ್ಮನೆ ಕೂತಿಲ್ಲ. ನಮ್ಮನ್ನ ಸಹಿಸ್ತಿರ್ತಕ್ಕಂಥ ಕೆಲವು ಟೀಕೆ ಟಿಪ್ಪಣಿಗಳು ಮಾಡ್ಬೋದು. ಸಿದ್ದರಾಮಯ್ಯನವ್ರ ಚಾಮರಾಜನಗರ ಅಂದ್ರೆ ಹೋದ್ರೆ ಅಧಿಕಾರ ಹೋಗುತ್ತೆ ಅಂತ ಎಷ್ಟೋ ಜನ ಹತ್ರಕ್ಕೆ ಬರ್ತಿರ್ಲಿಲ್ಲ. ಮಾವನ ಮನೆಗೆ ಹೊರಗೆ ಬರ್ತಾರೆ ಸಿದ್ದರಾಮಯ್ಯನವರು. ಯಾವಾಗ ಬರೋದು ಸಿದ್ದರಾಮಯ್ಯ. ನಮ್ಮ ವೆಂಕಟೇಶಣ್ಣ ಸದಾ ಚಾಮರಾಜನಗರ ಅಭಿವೃದ್ಧಿಗೆ ಸ್ಪಂದಿಸ್ತಾರೆ. ಮೊನ್ನೆ ಇತಿಹಾಸದಲ್ಲಿ ಫಸ್ಟು ಮಾದೇಶ್ವರ ಬೇಡ್ತಾರೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿಸಿದ್ರು. ಇವೆಲ್ಲ ಏನನ್ನುತ್ತೆ, ನಿಮ್ಮ ಪರವಾಗಿ ಗಟ್ಟಿಯಾಗಿ ಸರ್ಕಾರ ಇದೆ, ನಿಮಗೆ ಬೆನ್ನೆಲುಬಾಗಿದೆ, ನಿಮ್ಮ ಜೊತೆಯಲ್ಲಿ ನಿಮ್ಮೆಲ್ಲ ಸಹಕಾರಕ್ಕೆ ನಾವು ತಯಾರಿದ್ದೀವಿ, ನೀವೆಲ್ಲರೂ ಸಹ ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಿಂದನೇ ಇವತ್ತಿನ ಸರ್ಕಾರ ಇಡೀ ರಾಜ್ಯದ ರೈತರ ಪರವಾಗಿ, ಸಾರ್ವಜನಿಕರ ಪರವಾಗಿದೆ. ದಯಾನಂದ ಅವರ ಜೊತೆ ನನ್ನ ಮನೆಯ ತೋಟದಲ್ಲಿ ನಾನು ಊಟ ಮಾಡೋಕ್ಕೆ ಬಂದಿಲ್ಲ. ಊಟ ಎಲ್ಲಾದ್ರೂ ಸಿಕ್ತಿತ್ತು. ನಿಮ್ಮೆಲ್ರಿಗೂ ನಿಮ್ಮ ಪಕ್ಕದಲ್ಲೇ ಇರೋ ಒಂದು ತೋಟ, ನಿಮ್ಮ ಪಕ್ಕದಲ್ಲೇ ದೊಡ್ಡಬಳ್ಳಾಪುರದಿಂದ ಒಬ್ಬ ಬಂದು ರೈತ, ನೀವು ಮಾಡೋಕ್ಕಾಗದೇ ಅಂತ ಬದುಕನ್ನ ಇಲ್ಲಿ ಕಟ್ಕೊಂಡಿದ್ದಾರೆ ಅಂದ್ರೆ ನೀವು ಅದನ್ನು ನೋಡಿ ನೀವು ಸಹ ಬದಲಾವಣೆ ಆಗಬೇಕು ಅನ್ನೋ ಒಂದು ಕಾರಣದಿಂದ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳಿಗೆ, ಜಿಲ್ಲಾ ಅಧಿಕಾರಿಗಳಿಗೆ ಇವತ್ತು ನಾನು ವೆಂಕಟೇಶಣ್ಣ ಮಾತನಾಡಿಕೊಂಡು ನಿಮ್ಮ ಶಾಸಕರಿಗೆ ಹೇಳಿ ಈ ತೋಟದಲ್ಲಿ ಬಂದು ನಿಮ್ಗೊಂದಷ್ಟು ಯಂತ್ರೋಪಕರಣ ವಿತರಣೆ ಮಾಡಿ, ರಾಗಿ ಬಿತ್ತನೆ ಮಾಡಿ, ಸೊ ನಿಮ್ಮನ್ನೆಲ್ಲರಿಗೂ ಈ ವಿಚಾರದಲ್ಲಿ ತಿಳುವಳಿಕೆಯನ್ನು ಕೊಡಬೇಕು ಅಂತೇಳಿ ನಾನು ಬಂದಿರ್ತಕ್ಕಂಥದ್ದು. ಸಾವಯವ ಇಂಗಾಲವನ್ನು ಅಭಿಯಾನ ಮಾಡಬೇಕು ಅಂತ ಹೇಳಿದ್ದೀವಿ. ಬಿತ್ತನೆ ಬೀಜ 2 ವರ್ಷದಲ್ಲಿ ಎಲ್ಲಾರ ಒಂದು ಸಮಸ್ಯೆ. ಈ ಸಲ ಬಹಳ ಜನ ಪ್ರಯತ್ನ ಮಾಡೋದು, ಅಲ್ಲೊಂದು ಸಣ್ಣ ಸಮಸ್ಯೆ, ಇಲ್ಲೊಂದು ಅಲ್ಲಲ್ಲೇ ಸರಿ ಮಾಡಿ. ಗೊಬ್ಬರ ಸಮಸ್ಯೆ ಇವತ್ತು DAPನ ಕೇಂದ್ರದಲ್ಲೇ ನಿಲ್ಲಿಸ್ತಾವ್ರೆ. ಆದರೂ ಈ ವರ್ಷ ನಾವು ಕಾಂಪ್ಲೆಕ್ಸು DAP ಎರಡನ್ನು ಮಿಕ್ಸ್ ಮಾಡಿ ರೈತರಿಗೆ ಅದನ್ನು ಕಡಿಮೆ ಉಪಯೋಗಿಸೋದಕ್ಕೆ ತಿಳುವಳಿಕೆ ಕೊಟ್ಟು ನಮ್ಮ ಕೃಷಿ ಅಧಿಕಾರಿಗಳ ಜೊತೆ CO DC ಸಂಪರ್ಕ ಇಟ್ಕೊಂಡು ನಿಮ್ಮೆಲ್ಲರಿಗೂ ಮಾಹಿತಿ ಕೊಟ್ಟು ಎಲ್ಲ ಶಾಸಕರಿಗೆ, ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿ ಆದಷ್ಟು ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಬೆಳೆಯನ್ನು ಬೆಳೀಲಿ ಅನ್ನೋ ಉದ್ದೇಶದಿಂದ ಇದನ್ನೆಲ್ಲವನ್ನು ಸಹ ನಾವು ಸಮಗ್ರವಾಗಿ ಮಾಡ್ತಾ ಇದ್ದೀವಿ. ವಿಮೆ ಮಾಡಿಸಿ, ಒಳ್ಳೆಯದಾಗುತ್ತೆ ನಿಮಗೆ. ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ತೀವಿ, ನಿಮ್ಗೆ ಅನುಕೂಲ ಆಗುತ್ತೆ. ಮೊನ್ನೆ ಗುಲ್ಬರ್ಗ ಒಂದೇ ಜಿಲ್ಲೆಗೆ 600 ಕೋಟಿ ಬೆಳೆ ವಿಮೆ ಹೋಗಿದೆ. 600 ಕೋಟಿ ಒಂದೇ ಜಿಲ್ಲೆಗೆ. ಸೊ ಅದರಿಂದ ನೀವು ಅದರ ಉಪಯೋಗ ಪಡ್ಕೊಳ್ಳಿಕ್ಕೆ ಅನೇಕ ಆಗುತ್ತೆ. ಕೃಷಿ ಭಾಗ್ಯ ಹಿಂದೆ ಸಿದ್ದರಾಮಯ್ಯನವರು 13ರಿಂದ 18 ಮಾಡಿದ್ರು. 18ರಿಂದ 23 ಮಹಾನ್ ನಾಯಕರುಗಳು ನಾವು ರೈತರ ಪರ, ರಾಜ್ಯದ ಪರ ಅಂತ ಇವರು ಯಾರು ಕುಮಾರಸ್ವಾಮಿಯವರು, ಬಸವರಾಜ ಬೊಮ್ಮಾಯಿಯವರು, ಯಡಿಯೂರಪ್ಪನವರು ಕೂಗಾಡದ್ದು. ಯಾಕೆ ಕೃಷಿ ಭಾಗ್ಯ ನಿಲ್ಲಿಸಿದ್ರು? ಯಾಕೆ ಇಷ್ಟೊಂದು ಯಂತ್ರೋಪಕರಣ ಕೊಡಲಿಲ್ಲ? 1,000 ಕೋಟಿಗೂ ಹೆಚ್ಚು ಯಂತ್ರೋಪಕರಣಕ್ಕೆ ನಾವು ಪ್ರತಿ ವರ್ಷ ಸಹಾಯಧನ ಕೊಡೋದು. ಇಲ್ಲಿ ನೋಡೋದಕ್ಕೆ ಕೊಟ್ಟು ಒಬ್ಬರಿಗೆ 82,000 ಸಬ್ಸಿಡಿ, ಜನರಲ್ಗೆ 1 ಲಕ್ಷ ರೂಪಾಯಿ ಸಬ್ಸಿಡಿ. ಒಬ್ಬ ರೈತನಿಗೆ 1 ಲಕ್ಷ ರೂಪಾಯಿ ಸಬ್ಸಿಡಿ ಕೊಟ್ಟು ಡ್ರಿಲ್ಲರು ಅಥವಾ ಉಳುಮೆ ಯಂತ್ರನೋ ಅಥವಾ ಚಾಪ್ ಕಟ್ರೋ ಅಥವಾ ಕಟಾವು ಮಾಡೋದು, ಸ್ಪ್ರೇ ಮಾಡೋದು ಕೊಡ್ತೀವಿ ಅಂದರೆ ಅದೇನು ಕಡಿಮೆ ವಿಚಾರನ? ಅದಲ್ಲದೆ ನಿಮಗೆ 5 ಗ್ಯಾರಂಟಿ ಕೊಟ್ಟವಲ್ಲವ ತಾಯಿ, ತಲುಪ್ತಾ ಇದೆ ಅಲ್ವಾ? ತಲುಪ್ತಾ ಇದೆ ಅಂದ್ರಮ್ಮ, ಯಾರು ಮಾತಾಡ್ತಾ ಇಲ್ವಲ್ಲ? ತಲುಪ್ತಾ ಇದೆ 5 ಗ್ಯಾರಂಟಿ. 1 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ 2 ರೂಪಾಯಿ ತಲುಪ್ತಾರೆ, 2,000 ತಲುಪ್ತಾರೆ. ವರ್ಷ ಫ್ರೀ, ಕರೆಂಟ್ ಫ್ರೀ, 10 kg ಅಕ್ಕಿ, 55,000 ಕೋಟಿ ವರ್ಷಕ್ಕೆ. ನಮ್ಮ ಸರ್ಕಾರ 5 ವರ್ಷಕ್ಕೆ 2.5 ಲಕ್ಷ ಕೋಟಿ. 2.5 ಲಕ್ಷ ಕೋಟಿ. ಒಂದು ಮನೆಗೆ 5 ವರ್ಷಕ್ಕೆ ಕನಿಷ್ಠ ಅಂದ್ರೆ 1,000 ರೂಪಾಯಿ ಹೋಗುತ್ತೆ. ಇದು 1,000 ಅಂತಾರೆ, ಇಲ್ಲ ಜಾಸ್ತಿ ಹೋಗುತ್ತೆ. ಇಲ್ಲ 5 ವರ್ಷಕ್ಕೆ ನಾನು ಹೇಳಿ
230 ಕೋಟಿ ಒಂದು ತಾಲೂಕಿಗೆ ವರ್ಷಕ್ಕೆ ಹೋಗುತ್ತೆ. 1,000 ಕೋಟಿ 5 ವರ್ಷಕ್ಕೆ ಹೋಗುತ್ತೆ. 5 ವರ್ಷಕ್ಕೆ 1,000 ಕೋಟಿ ಒಂದು ತಾಲೂಕಿನ ರೈತರಿಗೆ ಹೋಗುತ್ತೆ. ದಯಮಾಡಿ ಸಾಕಷ್ಟು ಯಾವುದೇ ಸಮಸ್ಯೆ ಇಲ್ಲದೆ ಎಲ್ಲ ಈ ಕೃಷಿ ಭಾಗ್ಯ ಮೊದಲು 100 ತಾಲೂಕಿತ್ತು, ಈಗ 224 ಕ್ಷೇತ್ರಕ್ಕೂ ಕೊಟ್ಟಿದ್ವಿ. ನಾನು ಕೃಷಿ ಸಚಿವ ಆದಮೇಲೆ 224 ಕ್ಷೇತ್ರಕ್ಕೆ ಕೊಡ್ತಾ ಇದ್ವಿ. ಹಾಗೆ ಸ್ವಲ್ಪ ಕೃಷಿ ನವೋದ್ಯಮಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಹಾಗೆ ಮೌಲ್ಯವರ್ಧನೆ ಮಾಡಿ ಮಾರ್ಕೆಟ್ ಮಾಡೋಕ್ಕೂ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಈ ಥರದ ಅನೇಕ ವಿಚಾರಗಳಲ್ಲಿ ಕೃಷಿ ಬಗ್ಗೆ ನಾವು ಹೆಚ್ಚು ಆಸಕ್ತಿಯನ್ನು ತೋರಿಸಿ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಆಗಿಂದಾಗೆ ನಿಮ್ಮೆಲ್ಲರಿಗೂ ಮನವರಿಕೆ ಮಾಡಿಕೊಡ್ತಕ್ಕಂಥ ಆಧುನಿಕ ಕೃಷಿಯನ್ನು, ಸಮಗ್ರ ಕೃಷಿಯನ್ನು, ನೈಸರ್ಗಿಕ ಕೃಷಿಯನ್ನು ಸಾವಯವ ಪದ್ಧತಿಯಲ್ಲಿ ಮಾಡಬೇಕು, ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಉಪಯೋಗಿಸಬೇಕು, ಮುಂದಿನ ದಿನದಲ್ಲಿ ಎಲ್ಲ ಹೆಚ್ಚಿನ ಪ್ರಗತಿಪರ ರೈತರಾಗಬೇಕು, ಹೆಚ್ಚು ರೈತರ ಬದುಕು ಚೆನ್ನಾಗಿರಬೇಕು, ಎಲ್ಲರೂ ದಯಾನಂದ ಥರನೇ ಆಗಬೇಕು. ಅವರು ಏನೋ ಅವ್ರಿಗೆ ಶಕ್ತಿ ಇತ್ತು, ಇಲ್ಲ 50 ಎಕರೆ ಇಟ್ಕೊಂಡವ್ರೆ, ದೊಡ್ಡಬಳ್ಳಾಪುರದಲ್ಲಿ 50 ಎಕರೆ ಇಟ್ಕೊಂಡವ್ರೆ. ನೀವು 2 ಎಕರೆ ಇರೋದು ಸಹ ನಂಬಿಲಿರ್ಬೋದು, 2 ಎಕರೆಯಲ್ಲಿ ಇರೋದು ಸಹ ನಿಮ್ಮ ಲೆವೆಲ್ ನೀವು ನಂಬಿಲಿರ್ಬೋದು. ಅದರಿಂದ ಇಲ್ಲಿ ಬಂದಿರ್ತಕ್ಕಂಥದ್ದು ವೆಂಕಟೇಶನ್ ಸಿಕ್ಕಿದ್ರು, ಶಾಸಕರು ಸಿಕ್ಕಿದ್ರು, ಲೀಡರ್ ಸಿಕ್ಕಿದ್ರು, ಕೃಷಿ ಸಚಿವರು ಬಂದಿರೋಲ್ಲ. ಇಲ್ಲಿ ಬಂದದ್ಗೆ ನೀವು 10 ಜನಕ್ಕೆ ಕೇಳಬೇಕು, ನೀವು ಬದಲಾವಣೆ ಆಗಬೇಕು. ನನ್ನ ಒಂದು ಉದ್ದೇಶ, ನಾವು ಸಹ ಹಳ್ಳಿ ರೈತರ ಮಕ್ಕಳು. ವೆಂಕಟೇಶನಾಗಲಿ ಸಿದ್ದರಾಮಯ್ಯನವ್ರು ನಾವು ಯಾರು ಸಹ ದೆಹಲಿಯಿಂದ ಬಂದವರಲ್ಲ, ನಾವು ಅಪ್ಪಾರು ಯಾರು ದೊಡ್ಡ ಉದ್ಯಮಿದಾರರಲ್ಲ, ನಿಮಗೆ ಸಣ್ಣ ಹಳ್ಳಿನಲ್ಲಿ ಬೆಳೆದಂಥವ್ರು. ನೀವು ಚೆನ್ನಾಗಿರಬೇಕು ಅನ್ನೋ ಆಸೆ ನಮಗೆ. ಅದರಿಂದ ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ತೀನಿ, ಕೃಷಿ ಇಲಾಖೆನ ಬಳಸ್ಕೊಳ್ಳಿ, ವಿಶ್ವವಿದ್ಯಾನಿಲಯವನ್ನು ಉಪಯೋಗಿಸ್ಕೊಳ್ಳಿ. ನೀವೆಲ್ಲರೂ ಸಹ ಹೋರಾಟ ಮಾಡೋದು ಮಾಡಿ. ಚಾಮರಾಜನಗರ ಜಿಲ್ಲೆ ಒಂದು ಹೋರಾಟಕ್ಕೆ ಪ್ರಸಿದ್ಧವಾಗಿದೆ, ಸಾಂಸ್ಕೃತಿಕ ನೆಲೆ ನಾಡು, ಮಾದೇಶ್ವರ ಬೆಳೆದಂಥ ದೊಡ್ಡ ಶಿವ ನೆಲೆದಿರ್ತಕ್ಕಂಥ ನಾಡು. ಮೊದಲು 10-15 ವರ್ಷದಿಂದ ನಾನು ಬಂದಾಗ ಆರೋಗ್ಯ ಸಚಿವನಾಗಿ ನಮ್ಮ ಧ್ರುವನಾರಾಯಣ ಒಂದು ಹಾಸ್ಪಿಟ್ಲ್ ಬೇಕು ಅಂತ ಹೇಳಿದರು, ನಮ್ಮ ಸ್ನೇಹಿತರು ತೀರ್ಥ. ಅವರು ಈ ಒಂದು ವಿಶ್ವವಿದ್ಯಾಲಯ ರಿಸರ್ಚ್ ಸ್ಟೇಷನ್ ಹಾಕಿ ಸಹ ಭಾಳ ಪ್ರಯತ್ನ ಮಾಡಿದ್ರು ಧ್ರುವನಾರಾಯಣ. ಅವತ್ತಿದ್ದಂಥ ಚಾಮರಾಜನಗರ ಜಿಲ್ಲೆ ಇವತ್ತು ಬದಲಾವಣೆ ಆಗಿದೆ, ಇವತ್ತು ಹಸಿರು ನಾಡಾಗಿದೆ. ಇವತ್ತು ನಮ್ಮ ಸರ್ಕಾರ ನಿಮಗೆ ಹೆಚ್ಚಿನ ಈ ಜಿಲ್ಲೆಗೆ ಅಭಿವೃದ್ಧಿ ಕಡೆ ಗಮನ ಹರಿಸಿ. ಹಾಗಾಗಿ ನೀವು ಸಹ ಇವತ್ತು ಮಂಡ್ಯ ಜಿಲ್ಲೆಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ರೈತರು ಮತ್ತು ಜಿಲ್ಲೆ ಅಭಿವೃದ್ಧಿ ಆಗಿದೆ ಅಂದರೆ ಅದೇನು ತಪ್ಪೇನಲ್ಲ. ಅದರಿಂದ ನೀವು ಸಹ ಇನ್ನೂ ಸಹ ಒಂದು ರೈತರು ಸಮಗ್ರವಾಗಿ ಬದಲಾವಣೆ ಆಗಬೇಕು ಅಂತೇಳಿ ವಿನಂತಿ ಮಾಡಿ, ಇದರ ಉಪಯೋಗವನ್ನು ದಯಾನಂದ್ ಏನೇನು ಬೆಳೆದಿದ್ದಾರೆ ಅವ್ರು ಹೇಳಿ. ಮೆಡಿಷನ್ ಪ್ಲಾಂಟ್ ಮಾಡಿದ್ದಾರೆ, ಬಿದಿರು ಬೆಳೀತಾ ಇದ್ದಾರೆ, ಮಾವು ಬೆಳೀತಿದ್ದಾರೆ, ಬೇರೆ ಬೇರೆ ತರಕಾರಿಗಳು ಬೆಳೀತಾರೆ, ಹಣ್ಣು ಬೆಳೀತಾರೆ, ಈ ರೀತಿ ರಾಗಿ ಭತ್ತ ಬೆಳೀತಾ ಇದ್ದಾರೆ. ಈ ಎಲ್ಲ ವಿಚಾರದಲ್ಲೂ ಸಹ ಅವರು ಯಾವ ರೀತಿ ಡಿವೈಡ್ ಮಾಡ್ಕೊಂಡು ಎಲ್ಲವನ್ನು ಬೆಳೀತಾರೆ, ಅದನ್ನು ನೀವು ಬೇರೆ ಟೈಮ್ನಲ್ಲಾರು ಬಂದು ನೋಡಿ, ಇವತ್ತಾರು ನೋಡಿ, ವಿಚಾರ ತಿಳ್ಕೊಳ್ಳಿ, ನೀವು ಸಹ ಅಳವಡಿಸ್ಕೊಳ್ಳಿ. ಅವ್ರು 50 ಎಕರೆ ಇದೆ ಮಾಡ್ತಾರಪ್ಪ, ನಾನು 2 ಎಕರೆ ಏನು ಮಾಡೋದು ಅಂತ ಅಲ್ಲ, 2 ಎಕರೆನಲ್ಲೇ ಈ ಥರ ಪ್ಲಾಟ್ ಮಾಡ್ಕೊಂಡು ಮಾಡೋವಂಥ ಅಭ್ಯಾಸ ಮಾಡಿ, ಒಳ್ಳೆಯದಾಗುತ್ತೆ ನಿಮಗೆ. ಇವತ್ತು ನನಗೆ ಭಾಳ ತುಂಬ ಸಂತೋಷ ಆಗಿದೆ. ಚಾಮರಾಜನಗರ ಜಿಲ್ಲೆಗೆ ಬಂದು ವೆಂಕಟೇಶನವರು ನನ್ನ ಜೊತೆ ಕೈ ಜೋಡಿಸಿದ್ರು. ಎಲ್ಲ ಶಾಸಕರು, ಮಾಜಿ ಶಾಸಕರು, ಜಿಲ್ಲಾಧಿಕಾರಿಗಳು, ಕೃಷಿ ಅಧಿಕಾರಿಗಳು, ತಾಲೂಕಿನ ಅಧಿಕಾರಿಗಳು ತಾವೆಲ್ಲ ನನ್ನ ಜೊತೆಲಿದ್ದೀರ. ಮಾಧ್ಯಮ ಸ್ನೇಹಿತರಿದ್ದೀರ. ಮಾಧ್ಯಮ ಸ್ನೇಹಿತರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಕೃಷಿ ಇಲಾಖೆ ಬಗ್ಗೆ, ಆಧುನಿಕವಾದ ಕೃಷಿ ಬಗ್ಗೆ ಹೆಚ್ಚು ನಿಮ್ಮ ರೈಟಿಂಗ್ ಇರಲಿ. ಒಂದು ದಿವಸಕ್ಕೆ ಎಲ್ಲ ಬದಲಾವಣೆ ಆಗಲ್ಲ. ಪದೇ ಪದೇ ಅವಕಾಶ ಇದ್ದಾಗ ನಾವು ಕೊಡ್ತಕ್ಕಂಥ ಸೌಲಭ್ಯದ ಬಗ್ಗೆ, ಹಿಂದೆ ಯಾರೂ ಮಾಡದಿರ್ತಕ್ಕಂಥ ಸೌಲಭ್ಯವನ್ನು ಇವತ್ತು ಕೊಡ್ತಾ ಇದ್ದೀವಿ. ಅದೆಲ್ಲವನ್ನು ನೀವು ರೈಟಿಂಗ್ನಲ್ಲಿ ಕೊಟ್ಟರೆ ಬಹುಶಃ ಜನರಿಗೆ ಇವತ್ತೆಲ್ಲ ನಾಳೆ ಬದಲಾವಣೆ ಆಗ್ತಾರೆ, ಅದರ ಉಪಯೋಗ ಆಗುತ್ತೆ ಅನ್ನೋದನ್ನ ಹೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು. ಏನಪ್ಪ ಅದಕ್ಕೆ ಈಗ ನೋಡು, ನಾವು ಅವರೆಲ್ಲ 4,000 ಜನ ರೈತರಿಗೆ ಕೊಡ್ತಿದ್ರು. ನಾವು 1 ಕೋಟಿ ಜನಕ್ಕೆ ಬಡ್ಡಿ ಇಲ್ಲದೆ ಸಾಲ ಇರ್ಬೋದು, 5% ಗ್ಯಾರಂಟಿ ಇರ್ಬೋದು ಕೊಡ್ತಾ ಇರೋದು. ಅವ್ರು ಒಂಥರ ಕೊಡ್ತಿದ್ರು, ನಾವು ಇನ್ನೊಂಥರ ಡಬಲ್ ಕೊಡ್ತಾ ಇದ್ದೀವಿ. ಈಗ ಬಸ್ ಚಾರ್ಜ್ ಫ್ರೀ ಕೊಡ್ತೀವಿ, 10 kg ಅಕ್ಕಿ ಕೊಡ್ತೀವಿ. ಇವೆಲ್ಲ ನೀವು ಅವರ ಯೋಜನೆಯನ್ನು ಒಂದು ಇಟ್ಕೊಂಡಿದ್ರು, ನಾವು ಬೇರೆ ಥರ ಯೋಜನೆ ಕೊಡ್ತಿದ್ದೀವಿ ಅಷ್ಟೇ. ಅವ್ರಿಗೂ ನಮಗೂ ವ್ಯತ್ಯಾಸ ಏನಂದರೆ,
ಅವ್ರು ಕೊಡೋ 4 ಕೊಡ್ತೀವಿ ನಾವು. ನಮ್ಗೆ ನೀವು ಯಾವುದೇ ಭರವಸೆಗಳು ಬೇಡಿ, ನಿಮ್ಮ ಯೋಜನೆಗಳು ಬೇಡಿ, ನಮ್ಮ ಏರಿಯಾಕ್ಕೆ ನೀರೊಂದು ತಲುಪಿಸಿದ್ರೆ ನಿಮ್ಗೆ ನಾವು ವಾಪಸ್ ಕೊಡ್ತೀವಿ. ಅದು ಹೇಳಿ, ಅದು ಒಪ್ಕೊಂಡು ಕೂತ್ಕೋ ಅಂತ ಹೇಳ್ತೀನಿ. ಈಗ ಸೋಲಾರ್ನ ಹೆಚ್ಚಿಗೆ ಅಳವಡಿಸ್ತಾ ಇರತಕ್ಕಂಥದ್ದು ನಿಮಗೆ ಕರೆಂಟು ಸಂಪೂರ್ಣವಾಗಿ ಕೊಡಬೇಕು ಅನ್ನೋದ್ರಿಂದನೇ. ಜೊತೆಗೆ ನೀರಾವರಿ ಯೋಜನೆಗೆ ಎಷ್ಟು ಸಾಧ್ಯ ಕಾವೇರಿ ವ್ಯಾಪ್ತಿನಲ್ಲಿ ಆಧುನೀಕರಣ ಇರ್ಬೋದು, ಅಡಚಣೆ ಆಗಿರ್ತಕ್ಕಂಥ ಕಾಲುವೆ ಸರಿಪಡಿಸೋದಿರ್ಬೋದು, ಎಲ್ಲವನ್ನೂ ಸಹ ಮೊನ್ನೆ 3,500 ಕೋಟಿ ವೆಂಕಟೇಶಣ್ಣ ಚಾಮರಾಜನಗರಕ್ಕೂ ಮೈಸೂರಿಗೂ ಮಾಡಿಸಿದ್ರಲ್ಲ, ಅದೆಲ್ಲ ಉಪಯೋಗ 50 ವರ್ಷ 80 ವರ್ಷ ಆಗದೇ ಇರೋದು ಒಂದೇ ಸಲ ಆಗಲ್ಲ, ಹಂತವಾಗಿ ಆಗುತ್ತೆ. ನೀವು ಹೇಳಿದ್ರಲ್ಲ, ಅದೇ ರೀತಿ ರೈತರು ನಮ್ಮಿಂದ ಕೇಳೋದ್ಕಿಂತ ನಮ್ಗೆ ಕೊಡೋದ್ರಿಂದ ನೀವೇ ಕೊಡುವಂಥವ್ರು ಆಗಬೇಕು ಅನ್ನೋದೇ ನಮ್ಮ ಆಸೆ. ಅದನ್ನು ಮಾಡ್ತಾ ಇದ್ದೀವಿ, ಮಾಡೋಣ ಮುಂದೆ. ಹಾಂ ಒಂದು ನಿಮಿಷ ಕೂತ್ಕೊಳ್ಳೋಕೆ ಹೇಳ್ತೀನಿ. ಯಾವುದೇ ಕೆಲಸ ಅಭಿವೃದ್ಧಿ ಇವತ್ತು ನಾವೇನು ಸ್ಪೀಡ್ ಮಾಡ್ತಾ ಇದ್ದೀವಿ, ಯಾಕೆ ಹಿಂಗೆ ಸಮಸ್ಯೆ ಆಗುತ್ತೆ ಅಂದರೆ ನಿಮಗೆ ಅಧಿಕಾರ ಕೊಟ್ಟಿದೆ ಮಹಾತ್ಮ ಗಾಂಧಿಯವರು, ಸಂವಿಧಾನ, ಅಂಬೇಡ್ಕರ್ ಅವರು, ನೆಹರು ಅವರು, ನಿಮಗೆ ಯಾವ ಸರ್ಕಾರ ಬರಬೇಕು, ಯಾರು MLA ಆಗಬೇಕು ಅಂತ. 5 ವರ್ಷಕ್ಕೆ ಒಂದೊಂದು ಸರ್ಕಾರ ಯಾರು ಕೆಲಸ ಮಾಡ್ತಾರೆ. 5 ವರ್ಷ ಹಿಂದಿನ 5 ವರ್ಷ ಸರ್ಕಾರ ಏನು ಮಾಡಿತ್ತು, ಈ 5 ವರ್ಷ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ತಿಳ್ಕೊ. ರಸ್ತೆ ಎಲ್ಲ ಸರೋಗಬೇಕು ಅಂದರೆ ಮಾಡ್ತಾ ಇದ್ದೀವಿ, ಒಂದೇ ಸಲ ಆಗಲ್ಲ. ಆದರೆ ನೀವು ಗಮನದಲ್ಲಿ ಇಟ್ಕೊಂಡು ನಿಮ್ಮ ತೀರ್ಮಾನವನ್ನು ಸೂಕ್ತವಾಗಿ ತಗೊಂಡ್ರೆ ಇವೆಲ್ಲವೂ ಆಗ್ತವೆ. ಒಂದು ಸರ್ಕಾರ ನಿಖರವಾಗಿ ಮಾಡೋ ಅಂಥವ್ರು, ಮಾಡದೇ ಇಂಥವ್ರು 10 ವರ್ಷದ ಉಪಯೋಗ ಆಗಲ್ಲ. ಕೆಲಸ ಮಾಡೋ ಅಂಥ ಸರ್ಕಾರ ಕಂಟಿನ್ಯೂಟಿ 10 ವರ್ಷ ಇದ್ದರೆ 70-80% ಉಪಯೋಗ ಸಾರ್ವಜನಿಕರಿಗೆ ಎಲ್ಲ ಕ್ಷೇತ್ರದಲ್ಲೂ ಆಗುತ್ತೆ. 5 ವರ್ಷ ನಾವೇನೋ ಸ್ಪೀಡಲ್ಲಿ ಮಾಡ್ತಾ ಇದ್ದೀವಿ. ನೀವು ಯಾವುದೋ ಕಾರಣಕ್ಕೆ ಬೇಜಾರಾಗ ಯಾವ ಬಿಡ್ಲ ಇವನ್ನೇ ಮುದ್ದೆ ಊಟ ಮಾಡುತ್ತೆ ಸಾಕಾಯ್ತು, ಇವತ್ತು ಚಪಾತಿ ಮಾಡೋಣ ಅಂತ ಹೋದ್ರೆ ಹಿಂಗಾಗುತ್ತೆ. ನಾನು ಒಂದೇ ಪ್ರಶ್ನೆ, ಈಗ ಮಾವು ಬೆಳೆಗಾರರಿಗೆ ಚರ್ಚೆಗೆ ಖಂಡಿತ ಅವಕಾಶ ಮಾಡ್ಕೊಡ್ತೀವಿ. ಕೂತ್ಕೊಳ್ಳಿ, ದಯವಿಟ್ಟು ಖಂಡಿತ ಕಾರ್ಯಕ್ರಮ ಮುಂದುವರಿಸ್ಕೊಡ್ತೀವಿ, ಚರ್ಚೆಗೆ ಅವಕಾಶ ಮಾಡ್ಕೊಡ್ತೀವಿ, ಕೊಡ್ತೀವಿ ಖಂಡಿತ. ಎಲ್ಲರ ಪ್ರಶ್ನೆಗೂ ಖಂಡಿತ ನಮ್ಮ ಸಚಿವರು ಉತ್ತರ ಕೊಡ್ತಾರೆ. ದಯವಿಟ್ಟು ಕೃಷಿಯನ್ನ, ಭೂಮಿಯನ್ನ ತಾಯಿ ಅಂತ ಪೂಜಿಸುವಂತ ಪ್ರತಿಯೊಬ್ಬ ಕೃಷಿಕರಿಗೂ ಆ ತಾಯಿ ಬಂಗಾರನೇ ಕೊಡ್ತಾಳೆ, ಅವ್ರ ಬದುಕು ಬಂಗಾರ ಆಗತ್ತೆ ಅಂತ ಹೇಳಿ ಸಾಕಷ್ಟು ಉದಾಹರಣೆಗಳ ಮುಖಾಂತರ ನಮ್ಗೆ ಇವತ್ತು ಮಾಹಿತಿಯನ್ನು ಕೊಟ್ಟಂತಹ ಮಾನ್ಯ ಕೃಷಿ ಸಚಿವರಿಗೆ ಆತ್ಮೀಯವಾಗಿ ಧನ್ಯವಾದಗಳು. ಕೃಷಿ ಇಲಾಖೆ ವತಿಯಿಂದ 3 ವಿಷಯಗಳ ಬಗ್ಗೆ ನಾವು ಸಾಹೇಬರಿಂದ ಪೋಸ್ಟ್ಗಳನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ದಿನ ಅಂತ ನಾನಾದರೂ ಬಯಸ್ತೇನೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಒಬ್ಬ ರೈತರು ಅವ್ರ ಜಮೀನಲ್ಲಿ ವಿವಿಧ ಬಗೆಯ ವ್ಯವಸಾಯವನ್ನು ಮಾಡಿ ಅವರು ಪ್ರಶಸ್ತಿಯನ್ನು ಪಡ್ಕೊಂಡು ಪ್ರಗತಿಪರ ರೈತರು ಅಂತೇಳಿ ಅದನ್ನು ಗುರುತು ಮಾಡಿದ್ದಾರೆ. ನಿಮ್ಮನ್ನೆಲ್ಲ ಕರೆದಿರೋ ಉದ್ದೇಶ ಇರಲಿ, ಈ ಭೂಮಿನಲ್ಲಿ ಇವರು ಏನೇನು ವ್ಯವಸಾಯ ಮಾಡಿದ್ದಾರೆ, ಏನೇನು ಬೆಳೆದಿದ್ದಾರೆ, ಆ ಬೆಳೆ ಪದ್ಧತಿಗಳನ್ನು ಏನೇನು ಅನುಸರಿಸಿದ್ದಾರೆ, ಇದನ್ನೆಲ್ಲ ತಮಗೆಲ್ಲ ತಿಳಿಸ್ಬೇಕು, ತೋರಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇರುತ್ತೆ. ಎಲ್ಲ ಕಡೆಯಿಂದ ತಾವೆಲ್ಲ ರೈತರು, ರೈತ ಬಂಧುಗಳು ಮತ್ತು ಎಲ್ಲ ತಾಯಂದಿರು ಸಹ ಬಂದಿದ್ದೀರಿ. ಸಮಾರಂಭದಲ್ಲಿ ಈಗಾಗಲೇ ನಮ್ಮ ಸಮಾರಂಭಕ್ಕೆ ಬಂದು ನಮ್ಮ ಚಂದ್ರರಾಜ ಸ್ವಾಮಿ ಅವರು ಸಾಕಷ್ಟು ವಿಚಾರ ಹೇಳಿದ್ದಾರೆ. ಶಾಸಕರಾದಂಥ ಮಂಜುನಾಥ್ ಅವರು ಮಾತಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ದಯಾನಂದ ಅವರು ಸಹ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಮಂಜುನಾಥ್ ಅವರು ಮಾತಾಡ್ತಾ ಭಾಷಣದಲ್ಲಿ ಹೇಳಿದ್ರು, ನಮ್ಮ ರೈತರು ಭಾಳ ಕಷ್ಟಪಡ್ತಾರೆ, ಇಲ್ಲಿ ಭಾಳ ಕಷ್ಟಪಡುವಂಥ ರೈತರಿಗೆ ನಮ್ಮ ಭಾಗದಲ್ಲಿದ್ದಾರೆ, ಭಾಳ ಕಷ್ಟಪಡ್ತಾರೆ. ರೈತರು ಕಷ್ಟಪಡ್ತಾರೆ ಎಂದು ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಒಂದೇನಪ್ಪ ಅಂದರೆ, ನಮ್ಮ ಕಡೆ ರೈತರು ಇದ್ದಾರೆ, ನಮ್ಮ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ, ಹುಣಸೂರು, ಏನೋ ಅವ್ರ ಕಷ್ಟ ಒಂದ್ಸಲ ಬಂದು ನೋಡ್ಬೇಕು ನೀವು, ಆಗ ಗೊತ್ತಾಗುತ್ತೆ ನಿಮಗೂ ನಮಗೂ ಏನು ವ್ಯತ್ಯಾಸ ಇದೆ ಅಂತೇಳಿ. ಹೊಗಸ ಬೆಳೀತಕ್ಕಂಥ ರೈತರು ಪಡೋಷ್ಟು ಕಷ್ಟ ನಿಮ್ಮ ರೈತರು ಪಡೋದಿಲ್ಲ. ನಮ್ಮ ರೈತರು
8 ತಿಂಗಳು ಅವ್ರ ಪಾಡು ಬೇಡ ನಾಯಿ ಪಾಡು ಅವ್ರದ್ದು ಏನೋ ನಾನು ನೋಡಿ ಅದೆಲ್ಲ ನೋಡಿ ದಿನ ನೋಡಿ ಬೆಳ್ಕೊಂಡ್ಬಂದಿರೋದು ನಾವು. ಆದರೂ ಯಾರಾದರೂ ವ್ಯವಸಾಯದಲ್ಲಿ ರೈತರು ಕಷ್ಟನೇ ಕಷ್ಟ ಬಿದ್ದು ವ್ಯವಸಾಯ ಮಾಡ್ತಾರೆ. ಕಷ್ಟ ಬೀಳದೇ ಇದ್ದರೆ ನಿಮಗೆ ಫಲ ಸಿಗೋದಿಲ್ಲ. ನಮಗೆ ನಾವು ಕಷ್ಟಪಟ್ಟು ಮಾಡಿದ್ರೆ ಅದಕ್ಕೆ ಫಲ ಸಿಗೋಲ್ಲ ನಮಗೆ. ಮತ್ತು ರೈತ ಯಾವಾಗಲೂ ಬೆಳೆ ಬೆಳಿಬೇಕಾದ್ರೆ ಅವ್ನು ಇಷ್ಟ ಬಂದಾಗೆಲ್ಲ ಅಂಗಡಿ ಬೀದಲ್ಲಿ ಕೂತಿದ್ದು ಎಲ್ಲ ಹೋಗಿದ್ದು ಬಂದು ಇವತ್ತು ನಾನು ಜೋಳ ಹಾಕ್ಬೇಕು ರಾಗಿ ಹಾಕ್ಬೇಕು ಅಂತ ಬರೋದಿಲ್ಲ. ಅದ ನೋಡೇ ನಾವು ವ್ಯವಸಾಯ ಮಾಡ್ತೀವಿ. ಅದ ನೋಡಿ ವ್ಯವಸಾಯ ಮಾಡಿದ್ರೆ ಇಲ್ಲಿ ಬರುತ್ತೆ. ಮಳೆ ಹೋಗಿ 3 ದಿವಸ ಆದ್ಮೇಲೆ ಹೋಗಿ ನಾವು ರಾಗಿ ಹಾಕಿದ್ರೆ ರಾಗಿ ಬರ್ತದೆ. ಅದ ನೋಡಿಕೊಂಡೇ ನಾವು ವ್ಯವಸಾಯ ಮಾಡಬೇಕು. ಅದಕ್ಕೆ ಬೇಕಾಗಿ ನಮ್ಮ ಇದನ್ನು ಮಾಡಲಿಕ್ಕೆ ಅವಕಾಶ ನಾವು ಅದನ್ನ ಆಯಿತು ಮಾತ್ರ ಆಗ್ತದೆ. ಅದರಿಂದ ವ್ಯವಸಾಯ ಕಷ್ಟದ ಕೆಲಸ ಅನ್ನೋದು ನಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೂ ನಮ್ಮ ರೈತರು ವ್ಯವಸಾಯ ಬಿಡೋಕ್ಕಾಗಲ್ಲ, ವ್ಯವಸಾಯ ಮಾಡಲೇಬೇಕು. ವ್ಯವಸಾಯದ ಮುಖಾಂತರನೇ ಈ ದೇಶ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇರ್ತಕ್ಕಂಥದ್ದು. ನೀವೆಲ್ಲ ವ್ಯವಸಾಯ ಮಾಡಿದ್ರೆ ನಾವೆಲ್ಲ ಬೇರೆಯವ್ರಿಗೆ ನಾನು ವ್ಯವಸಾಯಗಾರನ, ನಾನು ಭತ್ತ ಬೆಳಿತೀನಿ, ಬೇರೆ ವ್ಯವಸಾಯ ಎಲ್ಲ ಮಾಡ್ತೀನಿ. ನಾನು ಏನು ಮಾಡಿದೆ, ಈಗ ನಾನು ರಾಜಕೀಯಕ್ಕೆ ಬಂದಮೇಲೆ ನಮ್ಮೆಲ್ಲ ನೀರಾವರಿ ಯೋಜನೆಗಳಿತ್ತು, ನಮಗೆ ಎಲ್ಲ ಗದ್ದೆಗಳಿತ್ತು, ಅದನ್ನೆಲ್ಲ ತೋಟ ಮಾಡ್ಬಿಟ್ಟಿದ್ದೀನಿ. ಈಗ ಎಲ್ಲಗಳು ನೋಡೋಕ್ಕಾಗಲ್ಲ, ರಾಜಕೀಯದಲ್ಲಿ ಇವೆಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ಅದನ್ನೆಲ್ಲ ತೋಟ ಮಾಡಿಬಿಟ್ಟಿದ್ದೀನಿ. ತೋಟ ನೋಡ್ಕೊಟ್ಟೆ ನಾನು ಯಾರಿಗೂ ನಾನು ಕೊಟ್ಟಿಲ್ಲ. ಕೆಲವು ಜಮೀನೆಲ್ಲ ನಾನು ಕೊಟ್ಟು ಬೇರೆಯವ್ರಿಗೆಲ್ಲ ವಾರಕ್ಕೆ ಕೊಟ್ಟು ಗುತ್ತಿಗೆ ಹಿಂಗೆ ವಾರಕ್ಕೆ ಗುತ್ತಿಗೆ ಕೊಟ್ಬಿಟ್ಟು ನನಗೆ ಮಾಡೋಕ್ಕಾಗಲ್ಲ ಅಂತೇಳಿ. ನಿಮಗೆಲ್ಲ ಗೊತ್ತು, ಈ ಕಾಲದಲ್ಲೆಲ್ಲ ಈಗ ನಮ್ಮೆಲ್ಲ ಆಳಕ್ಕಾಗಿರೋದು ಭಾಳ ಕಷ್ಟ. ಈಗ ನೀವೆಲ್ಲ ಅನುಭವಿಸ್ತಾ ಇದ್ದೀವಿ. ಏನು ಸ್ವತಃ ಯಾರ್ಯಾರು ಮನೆ ಜನ ಇವತ್ತು ಸ್ವತಃ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಮಾತ್ರ ವ್ಯವಸಾಯದಲ್ಲಿ ಇವತ್ತು ಸ್ವಲ್ಪ ಅನುಕೂಲ ಕಾಣಲಿಕ್ಕೆ ಸಾಧ್ಯ ಆಗಿದೆ. ನಮ್ಮಂಥ ಚೆಂಡಿನಲ್ಲಿ ಹೋಗಿ ಏನೋ ಮಾಡಬಾರ ಅಂತ ಕೆಲಸ ಬಂದರೆ ವ್ಯವಸಾಯದಲ್ಲಿ ಏನು ಅನುಕೂಲ ಆಗ್ತಾ ಇದೆ. ನಿಮ್ಗೆ ಯಾಕೆ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಯಾರಾದರೂ ವ್ಯವಸಾಯ ನಂಬ್ಕೊಂಡಿರ್ತಕ್ಕಂಥದ್ದು, ನೀವೇ ನಿರಂತರವಾಗಿ ವ್ಯವಸಾಯದ ಇದರಲ್ಲಿ ಉಳ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ನಿಮ್ಗೇನಾದರೂ ಫಲ ಸಿಗೋಕ್ಕೆ ಸಾಧ್ಯ ಇದೆ. ಇಲ್ಲ ಅಂದರೆ ಕಷ್ಟ. ಅಂಗಡಿಯಲ್ಲಿ ನಿಂತು ಟೀ ಕುಡ್ಕೊಂಡು ಬೆಳಗ್ಗೆ ಸಂಜೆ ಕಾಲ ತೊಳ್ಕೊಂಡು ಸಂಜೆ ಬಂದು ಅವ್ನ ಮಗನ ಹೇಳ್ತೀನಿ ಏನು ಮಾಡಿದೆ ಅಂತ ಕೇಳಿದ್ರೆ ಕಷ್ಟ ಅದು ಏನು. ಆ ಥರ ರೈತರು ಭಾಳ ಜನ ನಾವು ನೋಡಿದ್ದೀವಿ, ನಾವು ದಿನ ನಿತ್ಯ ಕಾಣ್ತಾ ಇದ್ದೀವಿ ಅವ್ರನ್ನ. ಅಲ್ವೇನ್ರಮ್ಮ? ನಿಮ್ಮ ಯಜಮಾನರು ಹೊತ್ತ ಸಂದಿಗೆ ಬರ್ತಾರೆ, ಅವ್ರ ವ್ಯವಸಾಯ ಮಗನಿಗೂ ಹೆಂಡತಿಗೂ ವಹಿಸ್ಬಿಡ್ಬೇಕು, ನೀನು ಅದು ಮಾಡ್ಬಿಡು ಇದು ಮಾಡ್ಬಿಡು ಅಂತೀವಿ ಏನು. ಅವ್ರು ಸ್ವತಃ ಮಾಡ್ಬೇಕು. ಹೀಗೆ ವ್ಯವಸಾಯ ಯಾರು ಸ್ವಂತ ಆಸಕ್ತಿಯಿಂದ ವ್ಯವಸಾಯ ಮಾಡ್ತಾರೆ, ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ, ಅವ್ರಿಗೆ ಫಲ ಸಿಗುತ್ತೆ. ಪ್ರಕೃತಿ ಏನಾದ್ರು ವ್ಯತ್ಯಾಸ ಆಗಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸಮಯಕ್ಕೆ ಸರಿಯಾಗಿ ಮಳೆ ಆಗೈತೆ ನಾವೇನು ಪ್ರಕೃತಿ ನಮ್ಮ ಕೈಲಿಲ್ಲ. ಅದರಿಂದ ಪ್ರಕೃತಿ ನಂಬ್ಕೊಂಡೇ ನಾವು ವ್ಯವಸಾಯ ಮಾಡ್ತಕ್ಕಂಥದ್ದು. ಹೀಗಾಗಿ ವ್ಯವಸಾಯ ಇವತ್ತು ನಮಗೆ ಒಂದು ಕಷ್ಟದ ಕೆಲಸ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ನೀವೇನು ಭಾಳ ಏನು ಮಂತ್ರಿಗಳನ್ನೇ ಭಾಷಣ ಮಾಡ್ಬಿಟ್ಟು ಏನು ಗೊತ್ತಿಲ್ಲ ಅಂತ ಹೇಳ್ಕೊಬೇಡಿ. ನಿಮಗೆ ಚೆನ್ನಾಗಿ ವ್ಯವಸಾಯ ಏನು ರೈತರ ಕಷ್ಟ ಏನೋ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ನಾವು. ಆ ಉದ್ದೇಶದಿಂದಲೇ ಇವತ್ತು ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ರೈತರಿಗೆ ಸಹಾಯ ಆಗಲಿ, ರೈತ ಬದುಕಿಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ಅಂಥ ಹೊಸ ಕಾರ್ಯಕ್ರಮಗಳನ್ನ ತಗೊಂಡ್ಬಂದಿದ್ದಾರೆ. ಮತ್ತು ನಾವೆಲ್ಲ ಏನು ಅಪ್ಪಾಕದ ಆತ್ಮರ ಅಂತ ಇದೆಯಲ್ಲ, ಅದಕ್ಕೆ ನಂಬ್ಕೊಳ್ಳೋಕ್ಕಾಗಲ್ಲ. ಈಗ ಕಾಲ ಬದಲಾವಣೆ ಬೇಗ ಆಗ್ತಾ ಇದೆ. ಹೊಸ ತಂತ್ರಜ್ಞಾನಕ್ಕೆ ನಾವೆಲ್ಲ ಹೊಂದ್ಕೋಬೇಕಾಗ್ತದೆ. ಈಗ ಇವರನ್ನ 50 ಜಮೀನು ಇದ್ದರೆ ಎಲ್ಲ ಯಂತ್ರಗಳನ್ನು ಉಪಯೋಗಿಸ್ತಾರೆ, ಒಪ್ಕೊಳ್ಳೋ ನಿಜ, ಏನು ತೊಂದರೆ ಆಗಲ್ಲ. 2 ಎಕರೆ 3 ಎಕರೆ 4 ಎಕರೆ ಜಮೀನು ಇಟ್ಕೊಂಡಿರೋ ಅದನ್ನ ಯೋಚನೆ ಮಾಡೋದೇ ಇಲ್ಲ. ನಡೆಯಪ್ಪ ಇವತ್ತು ನಾವು 6 ರೂಪಾಯಿ ಟ್ಯಾಕ್ಸ್ ತೊಗೊಂಡು ಉಳಿಸ್ಬಿಟ್ಟು ವ್ಯವಸಾಯ ಮಾಡೋಣ ಅಂತ ಆ ಥರ ಯೋಚನೆ ಮಾಡ್ತಾರೆ. ಆದರೂ ಸಹ ಈ ಹೊಸ ತಂತ್ರಜ್ಞಾನಗಳನ್ನ ಬಳಸ್ಕೊಡ್ತಕ್ಕಂಥ ಕೆಲಸನೂ ಆಗಬೇಕು. ಅದಕ್ಕೆ ಕೃಷಿ ಇಲಾಖೆಯಿಂದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗೆಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಸಬ್ಸಿಡಿ ಕೊಟ್ಟು ಅವರಿಗೆ ಸಹಾಯ ಆಗಲಿ ಅಂತಕ್ಕಂಥ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ. ಆದ್ದರಿಂದ ಈಗ ಹೊಸ ಆಧುನಿಕ ಪದ್ಧತಿಗಳಿಗೆ ನೀವೆಲ್ಲರೂ ಹೊಂದ್ಕೊಳ್ತಕ್ಕಂಥ ಕೆಲಸನೂ ಆಗು. ಮಾನಸಿಕವಾಗಿ ತಾವು ತಯಾರಾಗಬೇಕು. ಈಗ ನಾವು ರಾಗಿ ಬಿತ್ತನೆ ಬಿಟ್ಟು ಬಂದು ಈಗ ರಾಗಿನ ಹಾಕಿಲ್ಲ. ಈಗ ಮುದ್ದೇನು ಮಾಡ್ತಿದ್ವಿ, ಮುದ್ದೆ ಒಟ್ಟು ಹೋಗ್ಬಿಟ್ಟು ಆಮೇಲೆ ಕಿತ್ಕೊಂಡು ರಾಗಿ ನೆಡ್ತಾ ಇದ್ವಿ, ಹೌದಲ್ಲ? ಅದೇ ಪದ್ಧತಿ ನಮ್ಗೆ ಈಗ ಅನೇಕ ಜನ ಅದನ್ನೇ ಪದ್ಧತಿ ಉಪಯೋಗಿಸ್ತಾರೆ. ಮಳೆಗಾಲದಿಂದ ನಮ್ಮಲ್ಲಿ ನೀರಾವರಿ ಬಿಟ್ಟು ಬೇರೆ ಕಡೆ ಮಳೆ ಆಶ್ರಯ ಇರ್ತಕ್ಕಂಥ ಮೇವರಿಗೆ ಕೆಲವರು ಹಂಗೆ ಮಾಡ್ತಾರೆ. ಎಲ್ಲ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ, ಚಲಿಕೆ ರಾಗಿ ಮಾಡ್ಬಿಡ್ತಾರೆ. ಮೊದಲೆಲ್ಲ ನಾಟಿ ಮಾಡ್ತಾರೆ, ಈಗ ಚಲಿಕೆ ರಾಗಿ ಮಾಡ್ತಾರೆ. ನಮ್ಮಲ್ಲಿ ಹೊಗೆ ಸೊಪ್ಪು ತೆಗಿದ ತಕ್ಷಣ ನಮ್ಮಲ್ಲಿ ಪ್ರಿಯಾಪಟ್ಟಣದಲ್ಲಿ ಎಷ್ಟು ಜಮೀನಿದೆ 95% ಹೊಗೆ ಸೊಪ್ಪು ಬೆಳೀತಾರೆ ಜಮೀನಿಗೆ. ಇನ್ನು 5% ಮಾತ್ರ ಬೇರೆ ಬೇರೆ ಬೆಳೆ ಬೆಳೀತಾರೆ. 95% ಹೊಗೆ ಸೊಪ್ಪು ಮುಗಿದ ತಕ್ಷಣ ಅವರು ರಾಗಿ ಬೆಳೆಯೋದು, ಬೇರೆ ಬೇರೆ
ಮೇಯ್ಸ್ ಹಾಕೋದು ಇದನ್ನೆಲ್ಲ ಮಾಡ್ತಾರೆ. ಹೀಗಾಗಿ ಅವರು ಈಗೆಲ್ಲ ಹೊಸ ಪದ್ಧತಿಗೆಲ್ಲ ಅವರು ಸಹ ಹೊಂದ್ಕೊಳ್ತಕ್ಕಂಥ ಪ್ರಯತ್ನ ನಡೀತಾರೆ, ಗಮನಿಸ್ತಾ ಇದ್ದೀವಿ ನಾವು. ಎಲ್ಲ ರೈತರ ಹೊಸ ಪದ್ಧತಿ, ಹಾಗೆ ನೀವು ಸಹ ಹೊಸ ತಂತ್ರಜ್ಞಾನಕ್ಕೆ ಹೊಂದ್ಕೊಳ್ತಕ್ಕಂಥ ಕೆಲಸ ಅದರಿಂದ ಸ್ವಲ್ಪ ಸುಲಭವಾಗ್ತದೆ. ಈಗ ನಮ್ಮಲ್ಲಿ ಆಳುಗಳಿಗೆ ಕೇಳಿದೆಲ್ಲ ಕೂಲಿ ಎಷ್ಟೇ ಅಂದರೆ 800 ರೂಪಾಯಿ ಅಂತಾರೆ. ಗಂಡಾಳಿಗೆ 800 ರೂಪಾಯಿ, ಹೆಣ್ಣಾಳಿಗೆ 500 ರೂಪಾಯಿ ಕೇಳ್ತಾರೆ ಸರ್. ಈಗ ನಂಗೆ ಯಾವ ಸಹಾಯ ಮಾಡಿಸೋದು ಸಹ ಅಂತ ನಮ್ಮ ಹತ್ರ ಬಂದು ಕೇಳ್ತಾರೆ. ಅದರಿಂದ ಎಲ್ಲ ಈ ಪದ್ಧತಿಗಳನ್ನ ಅಳಿಸ್ಕೊಂಡ್ರೆ ಸ್ವಲ್ಪ ಅದು ಸಹ ನಿಮಗೆ ಲೇಬರ್ ಕಾಂಪೋನೆಂಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಇದೆಲ್ಲ ಮಾಡ್ತಕ್ಕಂಥದ್ದು ತಾವು ಮಾಡಬೇಕು. ಕೃಷಿ ಇಲಾಖೆಯವರು ಹೆಚ್ಚು ಮಾರ್ಗದರ್ಶನ ಕೊಡ್ತಕ್ಕಂಥ ಕೆಲಸನೂ ಆಗಬೇಕು. ಕೃಷಿ ಇಲಾಖೆಯವರು ಎಲ್ಲ ಹಳ್ಳಿಗಳಿಗೆ ಹೋಗಿ ದೊಡ್ಡ ಹಳ್ಳಿಗಳಲ್ಲಿ ಅಲ್ಲಿ ಜನ ಸೇರಿಸಿ ಇದರಿಂದ ಡೆಮಾನ್ಸ್ಟ್ರೇಟ್ ಮಾಡ್ತಕ್ಕಂಥದ್ದು, ಇದನ್ನು ಯಾವ ರೀತಿ ಬಳಸಬೇಕು ಅಂತಕ್ಕಂಥ ಅದನ್ನೆಲ್ಲ ರೈತರಿಗೆಲ್ಲ ಹೇಳ್ಕೊಟ್ರಿಂದ ಹೆಚ್ಚು ಅನುಕೂಲ ಆಗ್ತದೆ. ಇಷ್ಟು ಹೇಳ್ತಾ ಚಾಮರಾಜನಗರ ಜಿಲ್ಲೆಯಲ್ಲಿ ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳು ಮಂಜೂರು ಮಾಡಿಸಿದ್ದೀವಿ. ನಾವು ಮಂಜೂರಾಗಿದೆ ಅಂತ ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ಲ. ಸುಮಾರು 3,500 ಕೋಟಿ ರೂಪಾಯಿ ನಮ್ಮ ಅಭಿವೃದ್ಧಿ ಕೆಲಸಕ್ಕೆ ಕಳೆದ ಕ್ಯಾಬಿನೆಟ್ ಸಭೆಯಲ್ಲಿ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದನ್ನೆಲ್ಲ ಇವತ್ತು ನಾವು ಕೇಳಿ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಪ್ರೂವ್ ಮಾಡಿಸಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ. ಆ ಶೀಘ್ರದಲ್ಲಿ ಏನೇನು ಕ್ಯಾಬಿನೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ನಮ್ಮ ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಾಗೆ ಆ ಎಲ್ಲ ಯೋಜನೆಗಳನ್ನು ನಾವು ಆದಷ್ಟು ಶೀಘ್ರದಲ್ಲಿ ಪ್ರಾರಂಭ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಜಿಲ್ಲೆಯ ಅಭಿವೃದ್ಧಿಗೆ ನಮ್ಮ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ ನಾವು ಅಂತ ಮಾತನ್ನು ಹೇಳಿ ತಮ್ಮೆಲ್ಲ ಉಣಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಆಧುನಿಕ ಕೃಷಿಯನ್ನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಉತ್ತಮ ಬೆಳೆ ಇಳುವರಿಯನ್ನ ಪಡ್ಕೋಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ತಿಳಿಸಿಕೊಟ್ಟಂತಹ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀಯುತ ವೆಂಕಟೇಶ್ ಸರ್ ಅವರಿಗೆ ಧನ್ಯವಾದಗಳು. ಇವತ್ತು ಕೃಷಿ ಇಲಾಖೆ ಪರವಾಗಿ 3 ವಿಷಯಗಳ ಬಗ್ಗೆ ಪೋಸ್ಟರ್ಗಳನ್ನು ನಾವಿಲ್ಲಿ ಅನಾವರಣಗೊಳಿಸ್ತಾ ಇದ್ದೀವಿ. ಮೊದಲನೇದಾಗಿ ಸರ್ ಆಗಲೇ ಮಾತಾಡ್ತಾ ಹೇಳಿದಂತಹ ಕೃಷಿ ಭಾಗ್ಯ ಯೋಜನೆ. ಕಳೆದ ವರ್ಷ ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ 456 ಕೃಷಿ ಹೊಂಡಗಳನ್ನು ಕೊಟ್ಟು 3 ಕೋಟಿ ಸಹಾಯಧನವನ್ನು ರೈತರಿಗೆ ಕೊಟ್ಟಿದ್ದೀವಿ. ಈ ವರ್ಷ 500ಕ್ಕೂ ಹೆಚ್ಚು ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡೋ ಗುರಿಯನ್ನು ಹೊಂದಿಕೊಂಡಿದ್ದೀವಿ. ಆ ಕೃಷಿ ಭಾಗ್ಯ ಯೋಜನೆ ಬಗ್ಗೆ ಒಂದು ಪೋಸ್ಟರ್. ಅದೇ ರೀತಿ DAP ಅಥವಾ ಯೂರಿಯಾ ನೇರ ಗೊಬ್ಬರಗಳನ್ನ ಬಳಕೆ ಮಾಡೋದ್ರ ಬದಲು ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ, ಪರ್ಯಾಯ ಗೊಬ್ಬರಗಳನ್ನ, ಎಲ್ಲಾ ಪೋಷಕಾಂಶಗಳು ಇರುವಂತಹ ಗೊಬ್ಬರಗಳನ್ನ ಬಳಕೆ ಮಾಡಲಿಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳಿ DAP ಪರ್ಯಾಯ ಬೆಳೆ ಬಗ್ಗೆ ಒಂದು ಪೋಸ್ಟರ್ ಇದೆ. ಅದೇ ರೀತಿ ಬೆಳೆ ಸಮೀಕ್ಷೆ ಯೋಜನೆ ಬಗ್ಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು, ಹಿಂಗಾರು ಹಾಗೂ ಬೇಸಿಗೆ 4 ಹಂಗಾಮುಗಳಲ್ಲಿ ಬೆಳೆ ಸಮೀಕ್ಷೆಯನ್ನ ರೈತರ ಮೊಬೈಲ್ ಆ್ಯಪ್ ಮುಖಾಂತರ, ಬೆಳೆ ಆ್ಯಪ್ ಮುಖಾಂತರ ಡಿಜಿಟಲೀಕರಣ ಮಾಡಲಾಗ್ತಾ ಇದೆ. ಆ ಬೆಳೆ ಸಮೀಕ್ಷೆ ಯೋಜನೆ ಬಗ್ಗೆ ಸಹ ನಾವು ಇವತ್ತು ಪೋಸ್ಟರ್ ಅನ್ನ ಅನಾವರಣ ಮಾಡುತ್ತಾ ಇದ್ದೇವೆ. ಪೋಸ್ಟರ್ ಅನಾವರಣಗೊಳಿಸಿದಂತಹ ಮಾನ್ಯರಿಗೆ ಧನ್ಯವಾದಗಳು. ಇವತ್ತಿನ ನಮ್ಮ ರೈತಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀ ದಯಾನಂದರವರನ್ನ ಅಭಿನಂದಿಸಬೇಕು ಅಂತ ಹೇಳಿ ಮಾನ್ಯ ಕೃಷಿ ಸಚಿವರನ್ನ ಕೇಳ್ಕೊಳ್ತೇನೆ. ಇಲಾಖೆ ಪರವಾಗಿ ಅವರಿಗೆ ಒಂದು ಪುಟ್ಟ ಕಾಣಿಕೆಯನ್ನ ನೀಡುವ ಮುಖಾಂತರ ಅವರನ್ನ ಅಭಿನಂದಿಸಬೇಕು ಅಂತ ಹೇಳಿ ಮಾನ್ಯ ಸಚಿವರನ್ನ ಮತ್ತು ವೇದಿಕೆ ಮೇಲಿರೋ ಗಣ್ಯರನ್ನ ಕೋರುತ್ತೇನೆ. ಶ್ರೀ ದಯಾನಂದ್ರವರಿಗೆ ಅಭಿನಂದನೆಗಳು ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಅದೇ ರೀತಿ ಶ್ರೀ ದಯಾನಂದ್ರವರು ಕಳೆದ ಮಾವಿನ ಸೀಸನ್ನಲ್ಲಿ ಮಕ್ಕಳಿಗೆ ಮಾವಿನ ಹಣ್ಣಿನ ತಿನ್ನೋ ಸ್ಪರ್ಧೆಯನ್ನ ಏರ್ಪಡಿಸಿದ್ರು. ಆ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಮಕ್ಕಳಿಗೆ ಅವರೇ ನೆನಪಿನ ಕಾಣಿಕೆಗಳನ್ನ ತಮ್ಮ ಮುಖಾಂತರ ಕೊಡಿಸ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದಾರೆ ಸರ್. ಮದನ್ ಕುಮಾರ್ ಅವರು ಪ್ರಥಮ ಸ್ಥಾನವನ್ನ 8ನೇ ತರಗತಿ ಸರ್ಕಾರ ಹಿರಿಯ ಪ್ರಾಥಮಿಕ ಶಾಲೆ ಮದನ್ ಕುಮಾರ್ ಅವರು
ಅವ್ರಿಗೆ ಪ್ರಥಮ ಬಹುಮಾನ ಚಂದನ್ ಸರ್ಕಾರಿ ಪ್ರೌಢಶಾಲೆ ಮಣಗಳ್ಳಿ, ಇವರಿಗೆ ಪ್ರಥಮ ಬಹುಮಾನ. ನಿಶಾಂತ್ ಸರ್ಕಾರಿ ಪ್ರೌಢಶಾಲೆ ಸರ್, ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿ 9 ಮಲ್ಲಿಕಾ ಮಾವಿನ ಹಣ್ಣುಗಳನ್ನು ತಿಂದಿದ್ದಾರೆ. ಮಲ್ಲಿಕಾ ಮಾವಿನ ಹಣ್ಣಿನ ತೂಕ ಕನಿಷ್ಠ 200 ಗ್ರಾಮ್ ಇರುತ್ತೆ, ಓಟೆ ಕಳೆದ್ರೆ 150 ಗ್ರಾಮ್ ಅಂತೂ ಬರುತ್ತೆ. 9 ಮಾವಿನ ಹಣ್ಣು ತಿಂದಿರೋದು ಚಂದನ್ ಅಂತ. ಚಂದನ್ ಇಲ್ಲಿದ್ದಾನೆ, ಚಂದನ್ ಅವನು 2ನೇ ದ್ವಿತೀಯ ಬಹುಮಾನ. ಇವನು ಹೈಸ್ಕೂಲ್ ಅವನು ಸರ್, ಇವನು ಪ್ರಾಥಮಿಕ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ 6, 9 ಸರ್. ಬನ್ನಿ. ನಿಶಾಂತ್ ದ್ವಿತೀಯ ಬಹುಮಾನ, ನಂದಿತಾ ದ್ವಿತೀಯ ಬಹುಮಾನ, ಪಾರ್ವತಿ ಬಿ ತೃತೀಯ ಬಹುಮಾನ, ಭರತ್ ತೃತೀಯ ಬಹುಮಾನ. ಪಿಜ್ಜಾ ಬರ್ಗರ್ ಅಂತ ಹೇಳಿ ಜಂಕ್ ಫುಡ್ ತಿನ್ನುವಂತ ಕಾಲದಲ್ಲಿ ನೈಸರ್ಗಿಕವಾಗಿ ಬೆಳೆದಂತಹ ಹಣ್ಣುಗಳನ್ನ ತಿನ್ನುವ ಸ್ಪರ್ಧೆಯನ್ನ ಏರ್ಪಡಿಸಿ ಉತ್ತಮ ಆಹಾರ ಮುಂದಿನ ಜೀವನಕ್ಕೆ, ಆರೋಗ್ಯಕರ ಜೀವನಕ್ಕೆ ಅಡಿಪಾಯ ಅನ್ನೋದನ್ನ ತಿಳಿಸ್ಕೊಟ್ಟಂತ ದಯಾನಂದ್ ಅವರಿಗೆ ಮತ್ತು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಎಲ್ಲ ಮಕ್ಕಳಿಗೆ ಅಭಿನಂದನೆಗಳನ್ನ ತಿಳಿಸ್ತೇನೆ. ಎಲ್ಲ ಬೆಳೆಗೂ ಕೊಡ್ತೀವಿ. ಮಾರ್ಕೆಟ್ ಡೌನ್ ಆದಾಗ ಸಹಾಯಕ್ಕೆ ನಾವು ಬರ್ತೀವಿ, ನಾವು ಘೋಷಣೆ ಮಾಡ್ತೀವಿ ನಮ್ಮ ಸರ್ಕಾರ ಬಂದ್ರೆ ಅಂತ. ಸರ್ಕಾರ ಬರಲಿಲ್ಲ, ಘೋಷಣೆ ಆಗಲಿಲ್ಲ. ಈಗ ಮೊನ್ನೆ ಮಾವು ತೊಂದರೆ ಆಯಿತು ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರದಲ್ಲಿ. ಅವಾಗ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಅವ್ರು ಕೊಡದೇ ಇದ್ರು ನಾವು ಕೊಡಬೇಕು ಅಂತ ತೀರ್ಮಾನ ತಗೊಂಡಾಗ ಅವರು 50% ಕೊಟ್ಟು ನಾವು 50% ಆಗಿ 100 ಕೋಟಿಯನ್ನು ಇವತ್ತು ಪ್ರತಿ ರೈತರಿಗೆ 1 kgಗೆ 4 ರೂಪಾಯಿಗೆ ಸಹಾಯಧನವನ್ನು ಕೊಡ್ತಾ ಇದ್ದೀವಿ ರಿಜಿಸ್ಟರ್ ಮಾಡಿ. ಈಗ ಭತ್ತ ಅವರು ಮಾಡಿಬಿಟ್ರೆ ನಾವು ಅದಕ್ಕೆ ಪೂರಕವಾಗಿ ಮಾಡ್ತಾ ಇದೀವಲ್ಲಪ್ಪ. ಈಗ ಗುರು ಸುಮ್ಮನೆ ಕೇಳೋ ಕ್ವಶನ್ ಅಲ್ಲ. ಮೊನ್ನೆ ಜೋಳದ ಸಮಸ್ಯೆ ಆಯಿತು, ಜೋಳನ ಖರೀದಿ ಮಾಡ್ತಾ ಇದ್ದೀವಿ. ರಾಗಿ ಕಡಿಮೆ ಆಯಿತು, ರಾಗಿ ಖರೀದಿ ಮಾಡ್ತಾ ಇದ್ದೀವಿ. ಭತ್ತ ಖರೀದಿ ಮಾಡ್ತಾ ಇದ್ದೀವಿ. ಇವತ್ತು ರಾಗಿ ಎಷ್ಟು 3800 ಇತ್ತು, 4300 ರೂಪಾಯಿ ತಗೋತಾ ಇದ್ದೀವಿ. ಮಾರ್ಕೆಟಲ್ಲಿ ಎಷ್ಟಿದೆ? ಹೌದ್ರಿ, 2 ಹೆಕ್ಟರ್ಸ್ ತಗೋತೀವಿ. ಆಯ್ತು, ಅದನ್ನೇ ನಾನು ಇಲ್ಲಿವರೆಗೆ ಹೇಳಿದ್ದೆಲ್ಲ ಬೆಂಬಲ ಬೆಲೆದೆ. ಅದು ನೀವ್ ಏಜೆಂಟ್ ಕೊಟ್ಬಿಟ್ಟು ಬಂದ್ರಾಗಲ್ಲ, ನೀನೇ ರೈತ ತಗೋಬೇಕು. ನೀನೇನ್ ಹೇಳ್ತೀಯ ಬರ್ಕೊಡು, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತೀನಿ. ಇಷ್ಟು 3,000 ಕ್ವಿಂಟಲ್ ಖರೀದಿ ಮಾಡಿದೀವಿ ರಾಗಿ ಜಿಲ್ಲೆಯಲ್ಲಿ. ಸೂರ್ಯಕಾಂತಿ 10,000 ಮಾಡಿದೀವಿ. ಸ್ವಾಗತ. ನಾವ್ ಏನಪ್ಪಾ ಅಂತಂದ್ರೆ ಬರ್ಬೇಕಾದ್ರೆ ಅಷ್ಟೇ ಒಂದು ಸಮಸ್ಯೆ ಆಯ್ತು. ಮತ್ತು ನಿಮ್ಗೆ ಹೆಂಗಪ್ಪ ಅಂತಂದ್ರೆ ನಿಮ್ಗೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಅವ್ರು ನಾವು ನೋಡ್ತಾ ಇದ್ದೀವಿ ನ್ಯೂಸ್ಗಳಲ್ಲಿ. ನಿಮ್ಮ ಸರ್ಕಾರದಲ್ಲಿ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಒಳ್ಳೆಯ ಸಚಿವರು ಅಂತಂದ್ರೆ ಕೃಷ್ಣ ಬೈರೇಗೌಡರು. ಹೆಂಗಪ್ಪ ಅಂತಂದ್ರೆ ಹಿರಿಯ ನಾಗರಿಕರನ್ನ ಗೌರವಿಸ್ತಾ ಇದ್ದೀರಾ, ಜಮೀನು ಯಾರ್ಯಾರು ಕೊಡ್ಕೋಬಹುದು. ಮತ್ತೆ ದಾರಿಗಳು, ಹೊಲಗಳಿಗೆಲ್ಲ ದಾರಿಗಳು, ರಸ್ತೆಗಳನ್ನ ಮಾಡ್ಕೊಡಿ ಅಂತ ಹೇಳ್ತಾರೆ. ಆದ್ರೆ ಹೆಂಗಪ್ಪ ಅಂತಂದ್ರೆ ನಮ್ಮ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಈಗ ನೋಡಿ ನಮ್ಮ ಯಾರು ಈ ರೈತರುಗಳೆಲ್ಲ ಕೇಳ್ತಾ ಇರ್ತಾರೆ, ರಸ್ತೆಗಳು ನೋಡಿ ಎಲ್ಲ ನಮ್ಮ ತೋಟ, ನಮ್ಮ ಭೂಮಿ, ನಮ್ಮ ಹಕ್ಕು. ಅಲ್ಲಿ ಹೋದ್ರೆ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಕೊಂಡು 50 ಸತಿ ತಿರುಗಾಡಿದ್ರು. ನಮ್ಮ ತಹಸೀಲ್ದಾರ್ ಮೊನ್ನೆ ಮಾತಾಡಿದೆ, ಯಾರು ನಮ್ಮ ಇಲ್ಲಿ ಅನೂರು ತಾಲೂಕು ಗುರುಪ್ರಸಾದ್ ಅಂತ ತಹಸೀಲ್ದಾರ್. ನಮ್ಗೆ ಇರೋದೇ ವರ್ಕರ್ಸ್ ಒಂದು ಹಣ ನಾವು ಮಾಡೋಕ್ಕಾಗಲ್ಲ, ಚಳುವಳಿ ಮಾಡೋದು ನೀನು ಇಲ್ಲಿ ಮಾಡಬೇಡ. ಜಿಲ್ಲಾಡಳಿತ ಈಗ ರಸ್ತೆ ಖರಾಬ್ ಇರೋ ಕಡೆ ಬಿಟ್ಕೊಡ್ತಾರೆ. ನಮ್ಮ ಡಿ ಸಿ ಅವರು ರಸ್ತೆ ಕಳೆದಿದ್ರೆ ನಕಾಸಿನಲ್ಲಿ ರಸ್ತೆ ಮಾಡಿಕೊಡ್ತೀರ. ಖಾಸಗಿ ಜಮೀನಲ್ಲಿ ರಸ್ತೆ ಮಾಡಲಿಕ್ಕೆ ಅಧಿಕಾರ ಇಲ್ಲ. ನೀನು ಯಾವುದಾದ್ರೂ ನಕಾಸಲಿದ್ದ ರಸ್ತೆನ ತಹಸೀಲ್ದಾರ್ ಬಿಡದೇ ಇದ್ರೆ, ಸಚಿವರು ಇದ್ದಾರೆ, ಡಿ ಸಿ ಇದ್ದಾರೆ, ಅವರು ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾನು 3 ಮಾಡ್ತಿದ್ದೀನಿ, 3 ರಸ್ತೆಗಳನ್ನ ಮಾಡ್ತೀನಿ. 33 ಅಡಿ ಇರ್ತಕ್ಕಂಥ ಕೊಲ್ಲಿಗಳನ್ನ ನಮ್ಮ ಗ್ರಾಮದಲ್ಲೇ ಗೌಡಹಳ್ಳಿ ಗ್ರಾಮ ನೋಡ್ಬೋದು, ನಾವೇ ಮಾಡ್ತಿದ್ದೀನಿ. ಅದನ್ನ ನಿಮ್ ಸರ್ಕಾರ ಫಂಡ್ ಅಂತಲ್ಲ, ರೈತರು ನಾವೇ ಒರಿಯಾಕ ಮಾಡ್ತೀವಿ.
ನಿಮಿಷ ನೀನು ಬುದ್ಧಿವಂತ ಇದೆಯಾ? ಸ್ಥಳೀಯ ಪ್ರಾಬ್ಲಮ್ನ ಶಾಸಕರು ಸ್ಥಳೀಯ ಮುಖಂಡರು ನಿಂತ್ಕೊಂಡು ಬಗೆಹರಿಸ್ಬೇಕು. ಸ್ವಲ್ಪ 100 ವರ್ಷದ ಸಮಸ್ಯೆನ ಸರ್ಕಾರ ತಹಸೀಲ್ದಾರು ಒಂದೇ ಸರಿ ಮಾಡೋಕ್ಕಾಗಲ್ಲ. ಆದರೂ ನಕಾಸೆ ರಸ್ತೆನ ಎಲ್ಲೆಲ್ಲಿದೆ ಕ್ಲಿಯರ್ ಮಾಡಬೇಕು ಅಂತ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಸರ್ಕಾರ ಕೊಟ್ಟಿದೆ, ಕಂದಾಯ ಸಚಿವರು ಕೊಟ್ಟಿದ್ದಾರೆ, ಮಾಡುತ್ತೆ. ನಕಾಸೆ ರಸ್ತೆ ಎಲ್ಲರೂ ಬಿಡದೇ ಇದ್ದರೆ ನೀನು ತಹಸೀಲ್ದಾರು AC ಮಾಡದೇ ಇದ್ದರೆ DC ಅವ್ರಿಗೆ ಹೇಳು, ಅದನ್ನು ಮಾಡಿಸ್ತಾರೆ. ಸಚಿವರು ಸಹ ಬಂದಾಗ 3 ವರ್ಷ ಸರ್ ಅರ್ಜಿ ಕೊಟ್ಟು ಇಲ್ಲಿ ನೋಟ್ ಮಾಡ್ಕೊಳ್ರಿ. ಯಾರು ತಹಸೀಲ್ದಾರ್ ಚಾಮರಾಜನಗರ ಇದು ಉದ್ಯೋಗ ಖಾತೆ ರಸ್ತೆಗಳಾಗ್ತಿದೆ. ಸ್ಥಳೀಯವಾಗಿ ಶಾಸಕರು ಇರ್ತಾರೆ, ಕಾಂಟ್ರಾಕ್ಟ್ ಮಾಡಿ ಸರ್. ಒಂದು ಸೆಕೆಂಡ್, ಉದ್ಯೋಗ ಖಾತ್ರಿಗಳಲ್ಲಿ ಮಾಡಿದ ರೋಡ್ನೆ ಮತ್ತೆ ಉದ್ಯೋಗ ಖಾತ್ರಿಗಳು ಮಾಡ್ತದೆ, ಅದು ಮಾಡೋ ಅವಕಾಶ ಇದೆಯಾ? ಆ ಥರ ಅವಕಾಶ ಇಲ್ಲ. ಆ ಥರ ಇದ್ರೆ ದೂರ ಕೊಡಿ, ಅದನ್ನ ಸ್ಥಳೀಯ PDO ಅಲ್ಲ, ಇಲ್ಲೇ ಉಮೇಶ್ ಸರ್ ಇದ್ರೆ ಉಮೇಶ್ ಸರ್ ಅಪ್ಪ ದೊರೆ ಆ ಥರ ಏನಾದ್ರು ಮುಂದ್ರ ಮೇಲೆ ಒಂದ್ಸಲ ಕೆಲಸ ಮಾಡಿದ್ರೆ ದೂರ ಕೊಡಿ, ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಎನ್ಕ್ವೈರಿ ಮಾಡ್ತಾರೆ, ಅದನ್ನ ಕ್ರಮ ತಗೋತಾರೆ. ಈಗ ನಿಮಗೆ ಉದ್ಯೋಗ ಖಾತೆಯಲ್ಲಿ ಮಾಡಿಸ್ಕೊ ಸ್ವಂತ ಇದ್ರಲ್ಲಿ ಮಾಡಿಸಿದೀವಿ ಅಂತ ಹೇಳ್ತಾರೆ. ಇವೆಲ್ಲ ಅವಕಾಶ ಅಂತ ನೀವು ನಿಂತ್ಕೊಂಡು ಮಾಡಿಸಿ ಉದ್ಯೋಗ ಖಾತೆ ಮಾಡ್ಕೊಡ್ತಾರೆ, ಮಂಜೂರು ಮಾಡ್ತಾರೆ. ಸರ್ ಏನ್ ಸಮಸ್ಯೆ ಅಂದ್ರೆ ಏರಿಯಾ ಮತ್ತೆ ಇದು ಸರ್ವೆ ಡಿಪಾರ್ಟ್ಮೆಂಟ್ ನಮ್ಗೆ 100 ತಾಲೂಕಲ್ಲಿ ಇಲ್ಲ ಸರ್. ಒಬ್ಬರು ಇದ್ದಾರೆ, ಇಬ್ರಾಳ್ ಇದ್ದಾರೆ ಸರ್. ಸರ್ಕಾರಿ ರಸ್ತೆಗಳು ಅವರು ಸರ್ವೆ ಮಾಡಿ ಕೊಡೋಗಂತಾನೆ ಒಂದು ವರ್ಷಗಳ ಗಂಟೆ ಕಳ್ತೈತದೆ. ಆದ್ರಿಂದ ನಮ್ಮ 100 ತಾಲೂಕಿಗೆ ಸರ್ವೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ವೆಯವರು ಬರಬೇಕು. ಮತ್ತೆ ನೀವು ಪಶುಸಂಗೋಪನೆ ಸಚಿವರಾಗಿದ್ದೀರಿ. ನಾವು 100 ತಾಲೂಕಲ್ಲಿ ಹೈನುಗಾರಿಕೆ ಮತ್ತೆ ನಾಟಿ ತಳಿ ಹಸುಗಳನ್ನು ಜಾಸ್ತಿ ಸಾಕ್ತಾ ಇದ್ದಾರೆ. ಇಲ್ಲಿ 12 ಹಾಸ್ಪಿಟ್ಲ್ ಇದೆ ಸರ್. 12 ಹಾಸ್ಪಿಟ್ಲ್ ಇರೋದು ಒಬ್ಬರೇ ಡಾಕ್ಟ್ರು. ನಮ್ಗೆ ಹಲವಾರು ಬಾರಿ ನಾವು ಮನವಿ ಕೂಡ ಈ ಸಲ ನಿಮ್ಮ ತಾಲೂಕಿಗೆ 11 ತಾಲೂಕು 5 ಜನ ಡಾಕ್ಟರ್ ಹಾಕೊಟ್ಟಿದ್ದೀನಿ. 5 ಜನದಲ್ಲಿ ಒಬ್ರು ಬಂದಿಲ್ಲ. ಇಲ್ಲಿ 15 ಶಾಸಕರಿಗೆ ಹೇಳ್ತಾರೆ ನನಗೆ 5 ಜನ ಡಾಕ್ಟರ್ ಹಾಕೊಟ್ಟಿದ್ದೀರಿ, ಒಬ್ರು ಬಂದಿಲ್ಲ ಅಂತ. ಬೇರೆ ಯಾರು ಹಾಕ್ತೀವಿ, ಅವ್ರಿಗೆ ಬರೋ ಯಾರು ಇದೆ ಕೊಡಪ್ಪ, ಅವ್ರನ್ನ ಹಾಕ್ತೇನೆ ಅದು ಸರ್. ಆಮೇಲೆ ಮತ್ತೆ ಸರ್ ನಮ್ಮ ರಾಮಪುರ ಹೋಬಳಿ ಅತಿ ದೊಡ್ಡ ಹೋಬಳಿ ಇರೋದ್ರಿಂದ ಕೃಷಿ ರೈತ ಸಂಪರ್ಕಕ್ಕೆ ರೈತರು ಮಾಲೆಮರ ಶಿವಬೆಟ್ಟ ಮತ್ತೆ ಗೋಪಿನಾಥದಿಂದ ಬರಬೇಕಾದ್ರೆ ಭಾರಿ ತೊಂದರೆ ಆಗುತ್ತೆ. ಆದ್ರಿಂದ ಇನ್ನೊಂದು ನಮಗೆ ಕೃಷಿ ಇಲಾಖೆಯನ್ನು ರಾಮಪುರ ಹೋಬಳಿಗೆ ಮಾಡ್ಕೊಳ್ಬೇಕು. ಮತ್ತೆ ಬಿತ್ತನೆ ಜೋಳ ಏನಿದೆ ಸರ್, ಬಿತ್ತನೆ ಜೋಳ ರೈತರು ಯಾವ ಬಿತ್ತನೆ ಜೋಳ ರಿಜೆಕ್ಟ್ ಮಾಡಿದ್ದಾರೆ ಆ ಜೋಳನ ಕೃಷಿ ಇಲಾಖೆಯಲ್ಲಿ ಕೊಡ್ತಾ ಇರೋದು. ಉದಾಹರಣೆಗೆ ಕಾವೇರಿ 25K 555 ಜೋಳ ಇದೆ ಸರ್. ಅದು 15 ವರ್ಷದ ಮುಂಚೆನೆ ಅದು ರೈತರು ರಿಜೆಕ್ಟ್ ಮಾಡ್ಬಿಟ್ಟಿದ್ದಾರೆ, ಅಂಗಡಿಯಲ್ಲೂ ಕೂಡ ಮಾರಲ್ಲ. ಅದು ಕೃಷಿ ಇಲಾಖೆಯಲ್ಲಿ ಕೊಡ್ತಾರೆ. ಅಂದ್ರೆ ಗೊತ್ತಿರೋ ರೈತರು ಕೊಡ್ತಾರೆ. ಗೊತ್ತಿರೋ ರೈತರು ಗಂಗಾ ಕಾವೇರಿನೂ ಅಪ್ರೂವ್ಡ್ ಇದೆ. ಯಾವ್ದು ರಿಜೆಕ್ಟ್ ಮಾಡಿದೀವಿ ಅದನ್ನ RSK ಕೊಡಲ್ಲ. ನಿಮ್ಗೆ ಯಾವ್ದು ಬೇಕು ಅದನ್ನ ಕೇಳು, ಅದನ್ನ ತರಿಸ್ಕೊಟ್ಟು. ರಿಜೆಕ್ಟ್ ಮಾಡಿರೋ ಜೋಳನೇ ಕೊಡ್ತಾರೆ ಸರ್. ಅಲ್ಲಿ ಮಾಡಲ್ಲ, ರಿಜೆಕ್ಟ್ ಮಾಡಿರೋನ್ನ ಕೊಡಲ್ಲ. ಗೊತ್ತಿರೋ ರೈತ ತಗೋತಾನೆ ಸರ್, ಗೊತ್ತಿಲ್ಲದ ರೈತ ಈಗ ರಿಜೆಕ್ಟ್ ಮಾಡಿರೋ ಇದನ್ನ ರೈತರು ತಗೊಳ್ಳೋದಲ್ಲ. ನೀನು RSK ನಲ್ಲಿ ಹೋಗಿ ನೋಡು, ಯಾವ್ದಾದ್ರು ರಿಜೆಕ್ಟ್ ಮಾಡೋದು ಇದ್ರೆ ಕೇಳು, ಅವ್ರ ಮೇಲೆ ಕ್ರಮ ತಗೋತೀವಿ. ಸರ್ ಒಂದೇ ಪ್ರಶ್ನೆ ಸರ್. ನಿಮ್ಮ ಅನುದಾನದಲ್ಲಿ ಅಂಗವಿಕಲ ರೈತರಿಗೂ ಕೂಡ ವಿಶೇಷ ಅನುದಾನ ನೀಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಸರ್. ಕೃಷಿ ಇಲಾಖೆಯಲ್ಲಿ ಹ್ಯಾಂಡಿಕ್ಯಾಪ್ಟ್ ರೈತರಿಗೂ ಕೂಡ ಒಂದು ವಿಶೇಷ
ಕಷ್ಟದ ಕೃಷಿ ಬದುಕಿನಲ್ಲೂ ಸಹ ಸ್ಥಿರತೆಯನ್ನು ಕಾಣಲಿಕ್ಕೆ ಸಾಧ್ಯ ಅನ್ನೋದು ದಯಾನಂದರ ಒಂದು ಪ್ರಾರಂಭದಿಂದ ಇಲ್ಲಿವರೆಗೆ ಅವರ ಅನುಭವದ ಮಾತುಗಳನ್ನ ನಾವು ಕೇಳಿದ್ದೇವೆ. ಅವರು ತುಂಬ ಒಂದೇ ಸರಿ ಶ್ರೀಮಂತನಾಗಬೇಕು ಅನ್ನೋ ಒಂದು ಇದುವರೆಗೆ ಕಷ್ಟ ಆಗುತ್ತೆ. ಶ್ರಮದಲ್ಲಿ ನಾವು ಕನಿಷ್ಠ ಮಟ್ಟದ ಬದುಕನ್ನು ಕಟ್ಕೋಬೋದು ಅಂದರೆ ಕೃಷಿ ಭಾರ ಆಗಲ್ಲ. ಈಗ ರಿಯಲ್ ಎಸ್ಟೇಟ್ ಮಾಡ್ತಾರೆ, ಅದಕ್ಕಿಂತ ಬೇರೆ ಬೇರೆ ದಾರಿಗಳಿದೆ. ಅವೆಲ್ಲ ಇದಕ್ಕಿದ್ದಂಗೆ ಶ್ರೀಮಂತರಾಗ್ತಕ್ಕಂಥದ್ದು, ಇದಕ್ಕಿದ್ದಂಗೆ ತೊಂದರೆ ಆಗೋದು ಎರಡೂ ಆಗುತ್ತೆ. ಇದು ಒಂದು ಸ್ಥಿರತೆ ಇರುತ್ತೆ. ಈಗ ಅವರು ಇಷ್ಟೆಲ್ಲ 45 ಎಕರೆ ಜಮೀನಲ್ಲಿ ಅವರು ಟೆಕ್ನಾಲಜಿನೂ ಉಪಯೋಗಿಸ್ಕೊಂಡು ಅವರೇ ಸ್ವತಃ ಸೂಪರ್ವೈಸನ್ ಮಾಡ್ಕೊಂಡು ಇಷ್ಟು ಬೆಳೆ ಬೆಳೀಲಿಕ್ಕೆ ಅವರು ಮ್ಯಾಕ್ಸಿಮಮ್ 25 ಲಕ್ಷ ರೂಪಾಯಿ ಎಕ್ಸ್ಪೆನ್ಸ್ ಆಗ್ಬೋದು ವರ್ಷಕ್ಕೆ. ಮತ್ತು ಅವರು ದಿನನಿತ್ಯ ಎಕ್ಸ್ಪೆಂಡಿಚರೇ ಇರಲ್ಲ, ಯಾಕೆಂದರೆ ತರಕಾರಿ ಸಿಗುತ್ತೆ, ಇಲ್ಲ ಎಣ್ಣೆ ಸಿಗುತ್ತೆ, ಪ್ರತಿ ಒಂದು ಉಪಯೋಗಿಸೋವಂಥ ಒಂದು ಎಲ್ಲ ಪದಾರ್ಥ ಕೈಗೆ ಸಿಗುತ್ತೆ. ಏನೋ ಸಣ್ಣ ಪುಟ್ಟ ಒಂದಷ್ಟು ಪರ್ಚೇಸ್ ಮಾಡೋವಂಥ ಇರುತ್ತೆ. ಬಟ್ ಇದೆಲ್ಲ ಖರ್ಚುಗಳದು ಒಂದು ಭಾಳ ಕನಿಷ್ಠ ಪ್ರಮಾಣದಲ್ಲಿ ಅಪ್ ಆ್ಯಂಡ್ ಡೌನಲ್ಲಿ ಒಂದು 50ರಿಂದ 60 ಲಕ್ಷ ರೂಪಾಯಿ ಸೇವ್ ಆಗುತ್ತೆ ಅಂತ. ಸೊ ನೆಮ್ಮದಿ ಜೀವನ ಅಲ್ಲ. ಇದಕ್ಕಿಂತ ನೀವು ಒಬ್ಬರು ಅಟೆಂಡರ್ ಆಗ್ತಾರೆ, ಒಬ್ಬರು ಮ್ಯಾನೇಜರ್ ಆಗ್ತಾರೆ, ಒಬ್ಬರು IAS IPS, ಅವ್ರಿಗೆ ತಾನೇ ಏನು ದಡಾಂತ ಶ್ರೀಮಂತರಾಗಬೇಕಾಗೋದು. ಒಬ್ಬ ಇಂಜಿನಿಯರು MTech MPA ಮಾಡಿದ್ರು 1 ಲಕ್ಷ, 1.5 ಲಕ್ಷ, 2 ಲಕ್ಷ ಅಥವಾ 20,000 ಸ್ಟಾರ್ಟ್ ಆಗುತ್ತೆ. ಈ ಥರದ ಜೀವನಕ್ಕಿಂತ ತಮ್ಮ ಹಳ್ಳಿನಲ್ಲಿ 2 ಎಕರೆ 3 ಎಕರೆ 5 ಎಕರೆ ಇರ್ತಕ್ಕಂಥ ಜಮೀನ ಒಂದು ವ್ಯವಸಾಯಕ್ಕೆ ತೊಡಗಿಸ್ಕೊಂಡ್ರೆ, ಈಗ ಇವ್ರ ಕಾಲದಲ್ಲಿ ಪ್ರಾರಂಭ ಮಾಡಿದಾಗ ಹೆಚ್ಚು ಸರ್ಕಾರದ ಸಬ್ಸಿಡಿ ತೊಗೊಂಡಿಲ್ಲ. ಇವತ್ತು ಭಾಳಷ್ಟು ಸರ್ಕಾರ ಸಬ್ಸಿಡಿ ಕೊಡ್ತಾಯಿದೆ. ಇದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಇನ್ನೂ ಅವರಿಗೆ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ, ಭಾಳಷ್ಟು ಉಪಯೋಗ ಆಗುತ್ತೆ. ರೈತರು ಸ್ವಲ್ಪ ಆಲೋಚನೆ ಮಾಡಬೇಕು ಅಷ್ಟೇ. ಆಲೋಚನೆ ಮಾಡಿದ್ರೆ, ನಾನು ಹೇಳಿದ್ನಲ್ಲ, ಪ್ರಕೃತಿನೇ ಬದಲಾವಣೆ ಆಗನಾಗ ನಾವು ಬದಲಾವಣೆ ಆಗೋದು ದೊಡ್ಡ ಅತಿಶಯ ಏನಲ್ಲ. ಆಗಬೇಕು, ಬದಲಾವಣೆ ಆಗಬೇಕು, ಆದರೆ ಎಲ್ಲವೂ ಒಳ್ಳೆಯದು. Kita nak